ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೆಲ್ಲ ಶುಭ ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬಿಂದು, ಎಬಿ ಪ್ರಾಪರ್ಟೀಸ್ ಮತ್ತು ಆರ್ತಿ ಸ್ಕ್ಯಾನ್ಸ್ ಅಂಡ್ ಲ್ಯಾಬ್ಸ್ ಹಾಗೂ ಡಿವೈನ್ ಪಾರ್ಟ್ನರ್ ದೀಪಂ ಲ್ಯಾಂಪ್ ಆಯಿಲ್. ಇದು ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ ಮತ್ತು ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ನೋಡ್ತಾ ಇರುವಂತದ್ದು ಇತ್ತೀಚೆಗಷ್ಟೇ ಮಂಗಳೂರಿನಲ್ಲಿ ವಿಶೇಷವಾದಂತಹ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು. ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿ ಅವರ ದಿವ್ಯ ಸಾರಥ್ಯದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಕಳ್ಳಿಗೆ ಗ್ರಾಮದಲ್ಲಿ ಇರುವಂತಹ ಶ್ರೀ ಲಕ್ಷ್ಮೀ ವಿಷ್ಣುಮೂರ್ತಿ ಸ್ವಾಮಿ ದೇವಸ್ಥಾನದಲ್ಲಿ ಅಷ್ಟಬಂಧ ಬ್ರಹ್ಮ ಕಲಶಾಭಿಷೇಕ ಮತ್ತು ವಾರ್ಷಿಕ ಜಾತ್ರಾ ಮಹೋತ್ಸವವನ್ನು ಬಹಳ ಅದ್ದೂರಿಯಾಗಿ ಆಚರಿಸಲಾಯಿತು. ಈ ಒಂದು ವಿಶೇಷ ಕಾರ್ಯಕ್ರಮದ ಪ್ರಾರಂಭದಲ್ಲಿ ವಿಮಾನ ನಿಲ್ದಾಣದಲ್ಲಿ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿ ಅವರನ್ನ ಬಹಳ ಆತ್ಮೀಯವಾಗಿ ಸ್ವಾಗತಿಸಲಾಯಿತು ಮತ್ತು ಅಲ್ಲಿಂದ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿ ಅವರು ತೆರಳಿದ್ರು ವಿಷ್ಣುಮೂರ್ತಿ ಸ್ವಾಮಿ ದೇವಸ್ಥಾನಕ್ಕೆ. ಬನ್ನಿ, ಹಾಗಿದ್ರೆ ಈ ದೃಶ್ಯಗಳೆಲ್ಲ ಹೇಗಿತ್ತು ನೋಡ್ಕೊಂಡು ಬರೋಣ. ಜಾತ್ರೆಯಲ್ಲಿ ಭಾವಯಾತ್ರೆಯಲ್ಲಿ ಮಹರ್ಷಿ ಮಾತಲಿ ಸಾಗಿದೆ ಜೀವನಯಾನ. ಜೀವಜಾತ್ರೆಯಲ್ಲಿ ಭಾವಯಾತ್ರೆಯಲ್ಲಿ ಮಹರ್ಷಿ ಮಾತಲಿ ಸಾಗಿದೆ ಜೀವನಯಾನ. ಕಷ್ಟ ನಷ್ಟಗಳ ಮನದ ತುಮುಲಗಳ, ಕಷ್ಟ ನಷ್ಟಗಳ ಮನದ ತುಮುಲಗಳ ಬಗೆಹರಿಸುವ ಮುನಿಯೇ ನಿನಗಿದು ನಮನ 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 ನಮನ. कल्याणप्रदगात्रात् कामिधार्थप्रदायिनीं श्रीमद्वेङ्कटनाथायां श्रीनिवासाय मङ्गलम्. इदं विष्णुर्चक्रमे त्रेधादते पदं समूढपश्यभागं सुरेम्. ॐ नमो वेङ्कटेशाय नमः. ॐ नमो महाविष्णवे नमः. ॐ नमो महाविष्णवे नमः. ॐ नमो महाविष्णवे नमः. ವಿಷ್ಣುವಿಗೆ ಬಹಳ ವಿಶೇಷವಾಗಿರತಕ್ಕಂಥದ್ದು ತುಳಸಿ. ಒಂದು ತುಳಸಿ ದಳ ಭಗವಂತನಿಗೆ ಅರ್ಪಣೆ ಮಾಡಿದ್ರೆ ಅದು ಬಹಳಷ್ಟು ಪರಮ ಪವಿತ್ರ ಅಂತ ಹೇಳ್ತಾರೆ. ತುಳಸಿ ಆಯುರ್ವೇದಿಕ್ ಮಾತ್ರ ಅಲ್ಲ, ಔಷಧಿ ಗುಣ ಇರತಕ್ಕಂಥದ್ದು ಮಾತ್ರ ಅಲ್ಲ. ಒಂದು ತುಳಸಿ ದಳ ವಿಷ್ಣುವಿನ ಪಾದ ಸೇರಿದ್ರೆ ಅದು ಪರಮ ಪವಿತ್ರ ಅಂತ ಹೇಳ್ತಾರೆ. ಅದೇ ಒಂದು ತುಳಸಿ ದಳ ಅನ್ನದ ಮೇಲೆ ಬಿದ್ದರೆ ಅದು ಮಹಾ ನೈವೇದ್ಯ ಅಂತ ಹೇಳ್ತಾರೆ. ಅದೇ ಒಂದು ತುಳಸಿ ನೀರಲ್ಲಿ ಬಿದ್ದಾಗ ಅದು ಮಹಾ ತೀರ್ಥ ಪ್ರಸಾದವಾಗುತ್ತೆ. ಒಂದು ತುಳಸಿ ದಳ ನೀರಲ್ಲಿದ್ದರೆ ತೀರ್ಥ, ಮತ್ತೊಂದು ತುಳಸಿ ದಳ ಅನ್ನದ ಮೇಲಿದ್ರೆ ಅದು ಮಹಾ ನೈವೇದ್ಯ, ಮತ್ತೊಂದು ತುಳಸಿ ದಳ ಭಗವಂತನ ಪಾದ ಸೇರಿದ್ರೆ ಅದು ಮಹಾಪ್ರಸಾದದ ಅರ್ಚನಾ ಸಂಕಲ್ಪ. ಇಷ್ಟೆಲ್ಲ ವಿಶೇಷತೆ ಇರತಕ್ಕಂಥ ಈ ತುಳಸಿಯಿಂದ ಭಗವಂತನಿಗೆ ಅರ್ಪಣೆ ಮಾಡಿರ್ತಕ್ಕಂಥ ಈ ಮಹಾಪ್ರಸಾದವನ್ನು ಇಡೀ ರಾಜ್ಯದ ಜನತೆ ಇವತ್ತು ತಾವು ನೋಡ್ತಿದ್ದೀರಿ. ಕರ್ನಾಟಕ ರಾಜ್ಯದ ಜನತೆಗೆ ಇದೊಂದು ಮಹತ್ತರವಾಗಿರ್ತಕ್ಕಂಥ ಒಂದು ಸುವರ್ಣಾವಕಾಶ.
ಧರ್ಮೋ ರಕ್ಷತೆ ರಕ್ಷಿತಃ, ಧರ್ಮ ಸಂರಕ್ಷಣೆಗಾಗಿ ನಿಂತಿರತಕ್ಕಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ ಮಂಗಳೂರು, ಕುಂದಾಪುರ, ಉಡುಪಿ ಈ ಭಾಗದಲ್ಲಿರ್ತಕ್ಕಂಥ ಧರ್ಮದ ಪತಾಕೆ ನಿರಂತರವಾಗಿ ಹಾರತಕ್ಕಂಥದ್ದು. ಇಲ್ಲಿರ್ತಕ್ಕಂತಹ ಒಬ್ಬೊಬ್ಬರಲ್ಲೂ ಸಹಿತ ಒಂದೊಂದು ವಿಶೇಷವಾಗಿರ್ತಕ್ಕಂಥ ಗರ್ಜನೆ ಇದೆ. ಆ ಗರ್ಜನೆ ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮವನ್ನು ಉಳಿಸ್ತಕ್ಕಂಥದ್ದು. ಧರ್ಮ ರಕ್ಷಣೆಗಾಗಿ ನಿಂತಿರ್ತಕ್ಕಂತಹ ಪ್ರತಿಯೊಬ್ಬರ ಮನೆಯ ಒಂದೊಂದು ಕುಡಿಯೂ ಸಹಿತ ಧರ್ಮ ರಕ್ಷಣೆಗಾಗಿ ನಿಂತಿರ್ತಕ್ಕಂಥ ಏಕೈಕ ಸಾನ್ನಿಧ್ಯ ಯಾವುದಾದ್ರು ಇದ್ರೆ ಅದು ಮಂಗಳೂರು, ಅದರಲ್ಲೂ ಪರಶುರಾಮ ಕ್ಷೇತ್ರ, ನಾಗಕ್ಷೇತ್ರ, ನಾಗಬ್ರಹ್ಮನ ಕ್ಷೇತ್ರ. ಓಂ ಗಣಾನಾಂತ್ವಾ ಗಣಪತಿ ವಾಮಹೇ ಕವಿಂ ಕವೀನಾನ್ ಪುರುಷತುಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದ ಆನುಶೃಣ್ವನ್ನೋ ತಪಸ್ಸೇದ ಸಾಧನಂ ವಿಶ್ವಸೇದ ಗಣಪತೆ ಗಣೇಶತ್ವಾಮ ಉರ್ವಃ ಪ್ರಥಮಂ ಕವೀನಾಂ ನರತೆ ತತ್ರೇತೆ ಕಿಂಚನಾರೇ ಮಹಾಮರ್ಕಂ ಭಗವನ್ ಚಿತ್ರಮರ್ಚಾತ್ ಏಕದಂತಾಯ ವಿದ್ಮಹೇ ವಕ್ರದುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ಓಂ ಗಂ ಗಣಪತೀನ್ ನಮಃ, ಓಂ ಗಂ ಗಣಪತೀನ್ ನಮಃ, ಓಂ ಗಂ ಗಣಪತೀನ್ ನಮಃ. ಲಕ್ಷ್ಮೀ ವಿಷ್ಣುಮೂರ್ತಿಯ ಈ ಸಾನ್ನಿಧ್ಯದಲ್ಲಿ ಪರಮ ಪವಿತ್ರವಾಗಿರ್ತಕ್ಕಂತಹ ಈ ಪುಣ್ಯಕ್ಷೇತ್ರದಲ್ಲಿ ಆದಿಪೂಜಿತನೂ ಅಗ್ರಗಣ್ಯನಾದಂತಹ ಗಣಪನ ಅನುಷ್ಠಾನ ನಡೆಯುತ್ತೆ. ಪ್ರಥಮಂ ವಕ್ರದುಂಡಂಚ ದ್ವಿತೀಯಂ ಮೋಕ್ಷ ಸಾಧನ. ಪ್ರತಿ ಕಾಲಕ್ಕೂ ಸಹಿತ ಗಣಪನ ಅನುಗ್ರಹ ಇದ್ದರೆ ಮಾತ್ರ ಎಲ್ಲ ಕೆಲಸಗಳು ಸಿದ್ಧಿಯಾಗ್ತಕ್ಕಂಥದ್ದು. ಅಂತಹದ್ರಲ್ಲಿ ಆದಿಪೂಜಿತನಾಗಿರ್ತಕ್ಕಂಥ ಅಗ್ರಗಣ್ಯನಾದಂತಹ ಗಣಪನ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯವನ್ನ ನಾವೀಗ ದರ್ಶನ ಮಾಡ್ತಿದ್ದೇವೆ. ಗಣಪ ಕಾಪಾಡುತ್ತಂದೆ. ಓಂ ಸ್ವಾಮಿಯೇ ಹರಿಹರ ಸುತರೇ ಕನ್ಯಮೂಲ ಗಣಪತಿ ಭಗವಾನೇ ಶ್ರೀಧರ್ಮಶಾಸ್ತಾವೇ ಓಂ ಹರಿಹರ ಸುತರಾನಂದ ಚಿತ್ತನಯ್ಯರಯ್ಯಪ್ಪ ಸ್ವಾಮಿಯೇ ಶರಣಮಯ್ಯಪ್ಪ. ಲಕ್ಷ್ಮೀ ವಿಷ್ಣುಮೂರ್ತಿಯ ಈ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯದಲ್ಲಿ ಅತ್ತ ಗಣಪ, ಇತ್ತ ಹರಿಹರ ಪುತ್ರ ಅಯ್ಯಪ್ಪ, ಜೊತೆಗೆ ವಿಷ್ಣುವಿನ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ, ಇಷ್ಟೆಲ್ಲ ವಿಶೇಷತೆಗಳಿರ್ತಕ್ಕಂಥ ಈ ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯ ಸಾನ್ನಿಧ್ಯ. ಈ ಸಾನ್ನಿಧ್ಯದಲ್ಲೂ ಸಹಿತ ಬ್ರಹ್ಮಕಲಶ ವಿಶೇಷವಾಗಿ ವಿಷ್ಣು ಸಾನ್ನಿಧ್ಯದಲ್ಲಿ ನಡೀತಾ ಇದೆ. ಇಂತಹ ಸಾನ್ನಿಧ್ಯದ ಹರಿಹರ ಪುತ್ರ ಅಯ್ಯಪ್ಪ ಸ್ವಾಮಿಯ ನೋಡುವಂಥ ಭಾಗ್ಯ ಇವತ್ತು ನಮ್ಮ ನಿಮ್ಮೆಲ್ಲರದ್ದು. ಶನಿವಾರದ ಈ ದಿನದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ನಾವು ನೋಡ್ತಾ ಇರುವಂಥದ್ದು ಬಂಟ್ವಾಳ ತಾಲೂಕು ಕಳ್ಳಿಗೆ ಗ್ರಾಮ ಶ್ರೀ ಲಕ್ಷ್ಮೀ ವಿಷ್ಣುಮೂರ್ತಿ ಸ್ವಾಮಿ ದೇವಸ್ಥಾನದಲ್ಲಿ ನಡೆದಂತಹ ವಿಶೇಷ ಕಾರ್ಯಕ್ರಮದ ದೃಶ್ಯಗಳು ಹೇಗಿತ್ತು ಅಂತ. ಇಲ್ಲಿ ವಿಮಾನ ನಿಲ್ದಾಣದಲ್ಲಿ ಡಾಕ್ಟರ್ ಮಹರ್ಷಿ ಆನಂದ್ ಕುಚ್ ಅವರನ್ನ ಹೇಗೆ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳಾಯಿತು ಅನ್ನೋದನ್ನ ನೋಡಿದ್ವಿ ಕಳೆದ ಭಾಗದಲ್ಲಿ. ಈಗ ನಾವು ನೋಡುವಂಥದ್ದು ಅಲ್ಲಿ ವೇದಿಕೆ ಕಾರ್ಯಕ್ರಮವನ್ನು ಹೇಗೆ ನೆರವೇರಿಸಲಾಯಿತು ಅಂತ. ಬನ್ನಿ ಹಾಗಿದ್ರೆ ಮುಂದುವರಿಸೋಣ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ನಮೋ ನಾರಾಯಣಾಯ. ಓಂ ನಮೋ ನಾರಾಯಣಾಯ. ಓಂ ನಮೋ ನಾರಾಯಣಾಯ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀಂ ದಕ್ಷಿಣಾಮೂರ್ತಯೇ ನಮೋ ನಮಃ. ಇದಂ ವಿಷ್ಣುರ್ವಿಚಕ್ರಮೇ ತ್ರೇಧಾ ನಿಧೇ ಪದಂ ಸಮೂಢವಸ್ಯ ಮಾಗುಂ ಸುರೀಂ
ಓಂ ಶ್ರೀಂ ಲಕ್ಷ್ಮೀ ವಿಷ್ಣುಮೂರ್ತಯೇ ನಮಃ. ಓಂ ಶ್ರೀಂ ಲಕ್ಷ್ಮೀ ವಿಷ್ಣುಮೂರ್ತಯೇ ನಮಃ. ಓಂ ಶ್ರೀಂ ಲಕ್ಷ್ಮೀ ವಿಷ್ಣುಮೂರ್ತಯೇ ನಮಃ. ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡ್ತಾ ಒಂದು ಚಿಕ್ಕ ಪ್ರಯತ್ನ ಏನಪ್ಪ ಅಂದರೆ ತುಳು ಭಾಷೆಯಲ್ಲಿ ಮಾತಾಡುವಂಥದ್ದು ಪ್ರಯತ್ನ ಪಡ್ತೀನಿ. ಅಕ್ಷರಗಳು ತಪ್ಪಾದರೆ ಆ ಒಂದು ಭಾವನೆ ನಿಮ್ಮ ಕಣ್ಣುಗಳಲ್ಲಿ ತೋರಿಸಿ, ಕೈಯಿನ ಮೇಲೆತ್ತಿ ಹೇಳಬೇಡಿ. ಆದರೆ ಒಂದು ಸಂತೋಷ ನನಗೇನೆಂದರೆ, ಮಂಗಳೂರಿನ ಕಾರ್ಯಕ್ರಮ ಅಂದರೆ ಬಹಳ ಆನಂದ ನನಗೆ. ಈ ಮಂಗಳೂರಿನಲ್ಲಿ ಸಾಕಷ್ಟು ಕಾರ್ಯಕ್ರಮಗಳು ಮಾಡಿದ್ದೆ ನಾನು. ಕಡಲ ತೀರದಲ್ಲಿ ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳಿದೆ. ಧನ್ವಂತರಿ ಮಹಾವಿಷ್ಣು ಕಾರ್ಯಕ್ರಮ ಮಾಡಿದೆ, ವಿಷ್ಣು ಯಾಗ ಇದೆ, ಹಾಗೆ ಇನ್ನೂ ಸಾಕಷ್ಟು ಕಾರ್ಯಕ್ರಮಗಳು ಬಂದಿದ್ದೇನೆ. ಕಾರ್ಕಳದಲ್ಲಿ ನಡೆದಂತಹ ಕಾರ್ಯಕ್ರಮಕ್ಕೆ ಬಂದಿದ್ದೇನೆ. ಎಲ್ಲೇ ಕಾರ್ಯಕ್ರಮಕ್ಕೆ ಬಂದರೂ ಒಂದು ಸಂತೋಷ ನನಗೇನಪ್ಪ ಅಂದರೆ, ಎಲ್ಲಿಂದ ಎಲ್ಲಿ ನೋಡಿದ್ರು ಸಹಿತ ಈ ಕೇಸರಿ ಮಯ ಇದೆಯಲ್ಲ, ಆ ಕೇಸರಿ ಧ್ವಜಗಳನ್ನು ನೋಡಿಬಿಟ್ರೆ ಅದರ ಆನಂದವೇ ಬೇರೆ. ಒಂದು ಕಡೆ ಕೇಸರಿ ಧ್ವಜವನ್ನು ನೋಡಿ ಆನಂದ, ಮತ್ತೊಂದು ಕಡೆ ಈ ಕೇಸರಿ ಶಾಲುಗಳು ನೋಡಿ ಆನಂದ. ಈ ಕೇಸರಿ ಶಾಲುಗಳನ್ನು ಧರಿಸುವವರು ಬರೀ ಪುರುಷರು ಮಾತ್ರ ಅಲ್ಲ, ಹೆಣ್ಣುಮಕ್ಕಳು ತಾಯಂದರು ನಿಮ್ಮ ಮೈ ಮೇಲೆ ಸಹಿತ ಆ ಕೇಸರಿ ಶಾಲು ನೋಡಿದಾಗ ನನಗನ್ಸದ್ದು ಒಂದೇ, ಮುಂದಿನ ಪ್ರಜೆಗಳನ್ನು, ಮುಂದಿನ ಜನ್ಮ ತಾಳತಕ್ಕಂತಹ ಮಕ್ಕಳನ್ನು ನಮ್ಮ ಭಾರತ ದೇಶದ ಹೆಮ್ಮೆಯ ಭಾರತಾಂಬೆಯ ಪುತ್ರರನ್ನಾಗಿ ತಯಾರು ಮಾಡಲಿಕ್ಕೆ, ಭಾರತೀಯ ಸಂಸ್ಕೃತಿ ಸಂಪ್ರದಾಯವನ್ನು ಉಳಿಸಲಿಕ್ಕಾಗಿಯೇ ನೀವು ಆ ಮಕ್ಕಳಿಗೆ ಜನ್ಮ ಕೊಡ್ತೀರೇನೋ, ಅಂತಹ ಮಕ್ಕಳನ್ನು ನಮ್ಮ ಭಾರತಾಂಬೆಯ ವಿಶೇಷವಾಗಿರ್ತಕ್ಕಂಥ ಸೇವೆಗೆ ನಿಲ್ಲಿಸ್ತೀರೇನೋ ಅಂತ ನನಗನ್ಸುತ್ತೆ. ಯಾಕೆಂದರೆ ಇದು ಸಾಮಾನ್ಯವಾದ ಮಾತಲ್ಲ. ಧರ್ಮ, ಸಂಸ್ಕೃತಿ, ಸಂಪ್ರದಾಯ ಇದೆಲ್ಲವೂ ಸಹಿತ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಅಂತಹ ವಿಶೇಷತೆಗಳನ್ನು ಒಳಗೊಂಡಿರ್ತಕ್ಕಂಥ ಈ ಒಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ, ಅದರಲ್ಲೂ ದೇವತಾ ಕಾರ್ಯಕ್ರಮ, ದೇವರ ಸಾನ್ನಿಧ್ಯದ ಕಾರ್ಯಕ್ರಮ, ಸಾನ್ನಿಧ್ಯದಲ್ಲಿ ನಡೀತಕ್ಕಂಥ ಪೂಜಾ ಕೈಂಕರ್ಯಗಳ ಕಾರ್ಯಕ್ರಮ. ನಾನು ಕಳೆದ ಬಾರಿ ಬಂದಾಗ ಒಂದು ಪುಟ್ಟ ಕಾರ್ಯಕ್ರಮವೇ. ಆ ಕಾರ್ಯಕ್ರಮಕ್ಕೆ ಬಂದಾಗ ಸಾಕಷ್ಟು ಜನ ತಾಯಂದಿರನ್ನು ನಾವು ನೋಡಿದ್ವಿ. ನಾವು ಯಾವುದೋ ಕಾರ್ಯಕ್ರಮಕ್ಕೆ ಬಂದವರು, ಮಾರ್ಗ ಮಧ್ಯದಲ್ಲಿ ಭಗವಂತನ ದರ್ಶನಕ್ಕೆ ಅಂತ ಬಂದವರು, ದರ್ಶನಕ್ಕೆ ಅಂತ ಬಂದಾಗ ನಡೆದಂತಹ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿದಂಥ ಆ ಸುಂದರವಾದಂಥ ಗಳಿಗೆ ಅಂದು ನಾನೊಂದು ಮಾತು ಹೇಳಿದೆ. ಈ ಭಗವಂತನ ಸೇವೆಗೆ, ಈ ಒಂದು ಬ್ರಹ್ಮ ಕಲಶೋತ್ಸವದ ಅಷ್ಟಬಂಧ ಬ್ರಹ್ಮ ಕಲಶೋತ್ಸವದ ಆ ವಿಶೇಷವಾದ ಪೂಜಾ ಅನುಷ್ಠಾನಕ್ಕೆ ಬರುವಂಥ ಭಾಗ್ಯ ನನ್ನ ಹಣೆಯಲ್ಲೂ ಬರೆದಿದ್ಯಾ ಅಂತ ಭಗವಂತನ ಕೇಳಿದೆ. ಬಹುಶಃ ಇಷ್ಟು ಜನ ತಾಯಂದರು, ತಾವೆಲ್ಲ ಹೆಣ್ಣು ಮಕ್ಕಳು. ಹೆಣ್ಣು ಮನೆಯ ಕಣ್ಣು, ಭಾರತದ ಕಣ್ಣು, ಭಾರತಾಂಬೆ ಹೆಣ್ಣು, ಹರಿಯುವ ನೀರು ಹೆಣ್ಣು, ಸುಂದರವಾದ ಪ್ರಕೃತಿ ಮಾತೆ ಹೆಣ್ಣು. ಹೆಣ್ಣೊಬ್ಬಳು ಒಲಿದ್ರೆ ಸೃಷ್ಟಿಯೇ ಕೈಲಿದ್ದಂತೆ, ಅದೇ ಹೆಣ್ಣು ಮುನಿದ್ರೆ ಸರ್ವನಾಶ ಆದಂಗೆ. ಅಂತ ಹೆಣ್ಣುಮಕ್ಕಳು ಬಹುಶಃ ಅಂದಿದ್ದಂಥ ಆ ಹೆಣ್ಣುಮಕ್ಕಳೆಲ್ಲ ಈ ನಿಮ್ಮ ಆನಂದ್ ಗುರುಜಿನೂ ಕಾರ್ಯಕ್ರಮಕ್ಕೆ ಬರಲಿ ಅಂತ ಅಂದು ದೇವರನ್ನ ಕೇಳ್ಕೊಂಡಿದ್ರೇನೋ. ಇವತ್ತು ನನಗೆ ಭಗವಂತನ ದರ್ಶನ ಮಾಡುವ ಭಾಗ್ಯ ನನಗೆ ಸಿಕ್ತು. ಈ ಸುಂದರವಾದಂಥ ವೇದಿಕೆ ಮೇಲೆ ಕೂತ್ಕೊಳ್ಳುವಂಥ ಅವಕಾಶ ಸಿಕ್ತು. ಮತ್ತೊಮ್ಮೆ ನಿಮ್ಮನ್ನೆಲ್ಲರೂ ನೋಡುವಂಥ ಆ ಸುವರ್ಣ ಅವಕಾಶ ನನಗೆ ಒದಗಿ ಬಂತು. ಮಾಗಣಿದ ಸ್ವಾಮಿ ಶ್ರೀ ಲಕ್ಷ್ಮೀ ವಿಷ್ಣುಮೂರ್ತಿ ದೇವರ ಪಾದಗೂ ಅಡ್ಡಬರೊಂದು ಶ್ರೀ ಕನಪಾಡಿತಾಯ ದೈವೋನು ಮನಸಾರ ಸಿಗಸಂದು ಮೂಲ ಸೇದಿನ ಮಾತಾ ಅಪ್ಪನಗೈದ ಸಮಸ್ತ ಭಕ್ತರಿಗೂ ವಂದಿಸುವುದೊಂದು. ಇನ್ನು ದೇವೊಂದು ಬೆಟ್ಟ ಶ್ರೀ ಲಕ್ಷ್ಮೀ ಮೂರ್ತಿ ದೇವಸ್ಥಾನ ಅಷ್ಟಬಂಧ ಬ್ರಹ್ಮ ಕಲಶೋತ್ಸವದ ಹಿಡಿದಿನಿಟ್ಟು ಏನವ ಏನನ್ ಇಲ್ಲಿಗೆ ಬರೆಯತ್ತ ಹತ್ತು ಕೂರ್ನು ಎನ್ನ ಉಡಲ್ದಿಂಜಿ ಸುಲ್ಮೇಲು. ಇದರಲ್ಲಿ ತಪ್ಪೆಷ್ಟೋ ಸರಿಯೆಷ್ಟೋ ನನಗೆ ಗೊತ್ತಿಲ್ಲ. ಆದರೆ ಒಂದು, ಆನಂದ್ ಗುರುಜಿ ಓದಿ ಪಾಠ ಮಾಡಿದ ಇತಿಹಾಸನೇ ಗೊತ್ತಿಲ್ಲ. ನನ್ನ ಆಸ್ಥಾನದಲ್ಲಿ ನಾನು ಕೂತ್ಕೊಂಡಾಗ ತಾಯಿ ಏನು ನುಡಿಸ್ತಾಳೋ ಅದನ್ನಷ್ಟೇ ಮಾತಾಡೋನು. ಆದರೆ ಭಾಷೆ ಇದೆಯಲ್ಲ, ಆ ಭಾಷಾ ಪ್ರೇಮ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಅಂಬೆಗಾಲಿಡುವಂತಹ ಮಗು ಅಮ್ಮ ಅಂತಕ್ಕಂತಹ ಆ ಒಂದು ಪದ ಆ ತಾಯಿಗೆ ಪ್ರೀತಿ. ಆ ಅಮ್ಮ ಅಂತಕ್ಕಂತಹ ಆ ತೊದಲು ನುಡಿಯಲ್ಲಿ ಏನಾದರೂ ವ್ಯತ್ಯಾಸ ಬಂದರೆ ಅದು ಬೇರೊಬ್ಬರಿಗೆ ಕರ್ಕಶದ ಧ್ವನಿ. ಆದರೆ ಜನ್ಮ ಕೊಟ್ಟ ತಾಯಿ ಇದ್ದಾಳಲ್ಲ, ಆ ತಾಯಿ ಯಾವತ್ತೂ ಬೇಜಾರಿಸ್ಕೊಳ್ಳಲ್ಲ. ಹಾಗೆ ಇಲ್ಲಿರ್ತಕ್ಕಂಥ ತಾಯಂದರು, ಅಣ್ಣ ತಮ್ಮಂದರು, ರೈತ ಬಾಂಧವರು, ಅಕ್ಕ ತಂಗಿಯರು, ನೀವೆಲ್ಲ ಈ ನಿಮ್ಮ ಆನಂದ್ ಗುರುಜಿ ಮಾತನ್ನ ಬೇಜಾರಿಸ್ಕೊಳ್ಳಲ್ಲ ಅಂತ ನಾನು ಅಂದ್ಕೊಂಡಿದ್ದೇನೆ. ಈ ಒಂದು ಪರಮ ಪವಿತ್ರವಾಗಿರ್ತಕ್ಕಂತಹ
ಪುಣ್ಯಕ್ಷೇತ್ರದ ಈ ಶುಭ ದಿನ, ಈ ಕಾರ್ಯಕ್ರಮ ಶ್ರೀ ಲಕ್ಷ್ಮೀಮೂರ್ತಿ ದೇವಸ್ಥಾನ ದೇವಂದು ಬೆಟ್ಟ ಈ ಕಾರ್ಯಕ್ರಮದಲ್ಲಿ ನಡೀತಿರ್ತಕ್ಕಂಥ ಈ ಕಾರ್ಯಕ್ರಮಕ್ಕೆ ನಂದು ಒಂದು ಸೇವೆ ಇರಲಿ ಅಂತ ಹೇಳಿ ಆ ಸೇವಾ ಮನೋಭಾವವನ್ನು ಕೊಟ್ಟು ಬಂದಿರತಕ್ಕಂಥ ತಾಯಂದರು, ಅಣ್ಣ ತಮ್ಮಂದರು, ಅಕ್ಕ ತಂಗಿಯರು ತಮ್ಮೆಲ್ಲರಿಗೂ ಸಹಿತ ಆ ಮಹಾವಿಷ್ಣುವಿನ ಅನುಗ್ರಹ ಸಿಗಲಿ. ಅನುಗ್ರಹ ಸಿಗಬೇಕಾದ್ರೆ ಸುಮ್ಮನೆ ಸಿಗುವಂಥದ್ದಲ್ಲ. ಅದರಲ್ಲೂ ಈ ಕಾರ್ಯಕ್ರಮ ನಡೀತಿರ್ತಕ್ಕಂಥದ್ದು ಮಾಘ ಮಾಸದ ಕೃಷ್ಣ ಪಕ್ಷದ ಈ ಶುಭ ದಿನದಂದು. ಮಾಘ ಮಾಸದ ಕೃಷ್ಣ ಪಕ್ಷದ ಈ ಶುಭ ದಿನದಂದು ನಡೆದಿರ್ತಕ್ಕಂತಹ ಈ ಒಂದು ವಿಶೇಷವಾದ ಕಾರ್ಯಕ್ರಮ. ಇವತ್ತು ಯಾರೆಲ್ಲ ಆ ಭಗವಂತನ ದರ್ಶನ ಮಾಡಿದ್ದೀರಿ, ಅದರಲ್ಲೂ ಆ ಭಗವಂತನಿಗೆ ತುಂಬಿರುವಂಥ ಆ ಜೀವಕಳೆಯನ್ನು ಇಲ್ಲಿರ್ತಕ್ಕಂಥ ತಂತ್ರಿಗಳು ಅಥವಾ ಅಲ್ಲಿ ನಡೀತಕ್ಕಂತಹ ವೇದ ಪಂಡಿತರು, ಆಗಮಚಾರ ಪ್ರಕಾರ ಇಲ್ಲಿರ್ತಕ್ಕಂತಹ ಆಗಮಶಾಸ್ತ್ರ ಪ್ರಕಾರ ನಡೆದಿರತಕ್ಕಂಥ ಈ ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ಕಣ್ಗಳಲ್ಲಿ ದರ್ಶನ ಮಾಡುವುದು ಭಾಗ್ಯ. ಭಗವಂತನಿಗೆ ನೈವೇದ್ಯವಾಗಿರ್ತಕ್ಕಂಥ ಆ ನೈವೇದ್ಯ ಪ್ರಸಾದವನ್ನು ಸ್ವೀಕರಿಸೋದು ಅದು ಇನ್ನೂ ಮಹಾಭಾಗ್ಯ. ಹಾಗೆ ನಡೀತಿರ್ತಕ್ಕಂತಹ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ತಾವೆಲ್ಲರೂ ಸಹಿತ ಈ ಒಂದು ನಿಜಕ್ಕೂ ಪುಣ್ಯದ ಸಂಕೇತವಾಗಿ ಬಂದಿದ್ದೀರಿ. ಈ ಪುಣ್ಯ ಫಲ ತಮ್ಮೆಲ್ಲರಿಗೂ ಸಹಿತ ಒಳ್ಳೆಯ ಯಶಸ್ಸುಂಟು ಮಾಡಲಿ. ಹಾಗೆ ಭಗವಂತನ ಒಮ್ಮೆ ಪ್ರಾರ್ಥನೆ ಮಾಡೋಣ. ಸಾಧ್ಯವಾದರೆ ಆಯಾಸ ಇಲ್ಲ ಅಂದರೆ, ಯಾಕೆಂದರೆ ನಿನ್ನೆ ಮಧ್ಯಾಹ್ನ ಊಟ ಮಾಡಿರೋದು ನೀವೆಲ್ಲ, ರಾತ್ರಿ ಊಟ ಮಾಡಿಲ್ಲ, ಬೆಳಿಗ್ಗೆ ಟಿಫನ್ ಮಾಡಿಲ್ಲ. ಮಾಡಿದ್ದೀರಾ? ರಾತ್ರಿ ಊಟ, ಬೆಳಿಗ್ಗೆ ಟಿಫನ್ನು, ಮಧ್ಯಾಹ್ನ ಊಟ ಮಾಡಿರೋರು ಮಾತ್ರ ಕೈ ಎತ್ತಿ. ಪಾಪ, ಆದರೂ ತುಂಬ ಜನ ಊಟ ಮಾಡೇ ಇಲ್ಲ, ಎಲ್ಲ ಉಪವಾಸದಲ್ಲೇ ಇದ್ದೀರಿ. ಆದರೂ ಒಳ್ಳೆ ಆರೋಗ್ಯವಾಗಿದ್ದೀರಿ. ಮಂಗಳೂರಿನ ಜನತೆಗೆ ಅವರು ಅಶಕ್ತರಲ್ಲ, ಶಕ್ತರು. ಆಧ್ಯಾತ್ಮಿಕವಾಗಿ, ಧಾರ್ಮಿಕವಾಗಿ ಒಂದು ಭಗವಂತನ ಸೇವೆಗಾಗಿ ಭಗವದ್ಧ್ವಜ ಹಾರುವಂಥ ಆ ಸುಂದರವಾದಂಥ ದೃಷ್ಟಿಕೋನವನ್ನು ಕಣ್ತುಂಬಿಸಿಕೊಂಡು ನಿರಂತರವಾದಂಥ ಭಜನೆ, ಜಪ, ತಪಗಳು ಮಾಡುವಂಥಕ್ಕೆ ಒಂದು ಮುಂಚೂಣಿಯಲ್ಲಿರ್ತಕ್ಕಂಥ ಒಂದು ಭಾಗ ಯಾವುದಾದ್ರು ಇದ್ದರೆ ಅದು ಮಂಗಳೂರು, ಪರಶುರಾಮ ಕ್ಷೇತ್ರ, ಕುಂದಾಪುರ, ಉಡುಪಿ ಈ ಭಾಗದಲ್ಲಿರ್ತಕ್ಕಂಥ ಧರ್ಮಕ್ಷೇತ್ರ, ಧರ್ಮ ಪರಿಪಾಲನೆ ಕ್ಷೇತ್ರ, ಪರಶುರಾಮ ಕ್ಷೇತ್ರ ಅಂತ ಹೇಳಲಿಕ್ಕೂ ಅದು ಬಹಳ ಸಂತೋಷ, ಹೆಮ್ಮೆಯಿಂದ ಹೇಳುವಂಥ ಕ್ಷೇತ್ರ. ಹಾಗಾಗಿ ಒಂದಿಷ್ಟು ರಾಮ ಜಪವನ್ನು ಮಾಡೋಣ, ರಾಮಧ್ಯಾನವನ್ನು ಮಾಡೋಣ. ನಿಮ್ಮೆರಡೂ ಕೈಗಳನ್ನು ಮೇಲೆತ್ತಿ, ಎರಡೂ ಕೈಗಳನ್ನು ಮೇಲೆತ್ತಿ ಆ ಶ್ರೀರಾಮನಾಮನ ಒಂದು ಸತಿ ನಾವು ವಿಶೇಷವಾದಂತಹ ಕೀರ್ತನೆಯನ್ನು ಮಾಡೋಣ. ಚಪ್ಪಾಳೆಯನ್ನು ಬಾರಿಸ್ತಾ ನಡೆಸೋಣ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ, 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 ಶ್ರೀರಾಮ ಜಯ ರಾಮ ಜಯ ಸೀತಾರಾಮ. ರಾಮ ಜಯ ರಾಮ ಜಯ ಸೀತಾರಾಮ. ಯಾಕೆ ಈ ಸೀತಾರಾಮ ಬಂದರು ಅಂದರೆ, ಪ್ರತಿಯೊಬ್ಬ ಹೆಣ್ಣು, ನಮ್ಮ ಭಾರತೀಯ ಹೆಣ್ಣು ಮಕ್ಕಳು ಅಪೇಕ್ಷೆ ಪಡೋದೇನಪ್ಪ ಅಂದರೆ, ನನ್ನ ಗಂಡ ಚೆನ್ನಾಗಿರಲಿ, ಮನೆ ಚೆನ್ನಾಗಿರಲಿ, ಮನೆ ಮಕ್ಕಳು ಚೆನ್ನಾಗಿರಲಿ. ಪ್ರತಿ ಕಾಲವೂ ಸಹಿತ ದೇವಸ್ಥಾನದಲ್ಲಿ ಬಂದು ದೇವರ ಪ್ರದಕ್ಷಿಣೆ ಮಾಡಿ ನೀವು ಕೇಳ್ಕೊಳ್ಳೋದು ನನ್ನ ಆರೋಗ್ಯ ಚೆನ್ನಾಗಿರಲಿ, ನಾನು ಚೆನ್ನಾಗಿರಲಿ ಅಂತಲ್ಲ. ನನ್ನ ಮನೆ ಚೆನ್ನಾಗಿರಲಿ, ನನ್ನ ಗಂಡ ಚೆನ್ನಾಗಿರಲಿ, ನನ್ನ ಮಕ್ಕಳು ಚೆನ್ನಾಗಿರಲಿ, ನನ್ನ ಇಡೀ ಕುಟುಂಬ ಚೆನ್ನಾಗಿರಲಿ. ಆ ಚೆನ್ನಾಗಿರಲಿ ಎಂಬತಕ್ಕಂಥ ಆ ಭಾವನೆಯಿಂದ ಬರುವಂಥ ತಾಯಂದರು ನೀವಾಗಿರುವಾಗ ರಾಮನ ಮಾತ್ರ ನಾವು ಪ್ರಾರ್ಥನೆ ಮಾಡಿದ್ರೆ ಅದು ಸಮಂಜಸ ಅಲ್ಲ. ಮೊನ್ನೆ ಯಾರೋ ಒಬ್ಬ ತಾಯಿ ನನ್ನ ಕನ್ನಡಕ್ಕೆ ಒಂದು ಲೆಟರ್ ಬರೆದ್ಲು. ನಾನು 108 ಬಾರಿ ಶ್ರೀರಾಮ ಜಯ ಸೀತಾರಾಮ ಬರೆದಿದ್ದೀನಿ, ಇದರ ಕಲ್ಪನೆ ಹೇಗೆ ಅಂತ. ಅವತ್ತು ನಾನು ಚಿಂತನೆ ಮಾಡಿದೆ, ಒಂದು ಹೆಣ್ಣಿನಿಂದಲೇ ಪ್ರಾರಂಭ ಆಯಿತು ಇದು ಮಹಾಪರ್ವ ಅಂತ. ಯಾರೇ ಬರಿಬೇಕಾದ್ರೂ, ಯಾರೇ ದೇವರನ್ನು ಕೇಳಬೇಕಾದ್ರೂ ಅಲ್ಲಿ ಸೀತಾರಾಮನ್ ಸೇರಿಸಲೇಬೇಕು ನಾವು. ಆ ಸೀತಾರಾಮ ದಂಪತಿಗಳ ಸಮೇತ ನಾವು ಆಡುವಂತಹ ಆ ಮಂತ್ರ, ಹೇಳುವಂತಹ ಧ್ವನಿ ಆದರೆ ರಾಮಭಕ್ತ ಹನುಮ ಈ ಕೇಸರಿ ಧ್ವಜದಲ್ಲಿ ಬಂದು ಕೂತ್ಕೊಂಡು ಇನ್ನಷ್ಟು ಧರ್ಮ ಪರಿಪಾಲನೆ ಮಾಡ್ತಾನೆ. ಅಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಆಧ್ಯಾತ್ಮಿಕತೆ, ಧಾರ್ಮಿಕತೆ, ಸದಾಕಾಲ ದೇವರ ಧ್ಯಾನ, ಮಹಾಪ್ರಸಾದ ಇದೆಲ್ಲವೂ ಸಹಿತ ಧರ್ಮದೆಡೆ ನಡೀತಿರ್ತಕ್ಕಂಥ ಈ ಕ್ಷೇತ್ರದಲ್ಲಿ ವಿಷ್ಣುಮೂರ್ತಿಯ ಸಾನ್ನಿಧ್ಯದಲ್ಲಿ ನಾನು ಅಂದು ಬಂದು ನೋಡಿದಾಗ ವಿಷ್ಣುಮೂರ್ತಿಯಲ್ಲಿದ್ದಂಥ ಕಳೆಗೂ ಇಂದು ಭಗವಂತನ ನೋಡಿದಾಗ ಸಿಗತಕ್ಕಂಥ ಆ ಒಂದು ಸುಂದರವಾದಂಥ ಮೂರ್ತಿಯಲ್ಲಿರ್ತಕ್ಕಂಥ ಕಳೆಗೂ ಸಾಕಷ್ಟು ವ್ಯತ್ಯಾಸ ಇದೆ. ನಾನು ಇಡೀ ರಾಜ್ಯದಲ್ಲಿ ನನ್ನ ಪ್ರಯಾಣವನ್ನು ಬೆಳೆಸಿರ್ತೇನೆ. ಇಡೀ ಕರ್ನಾಟಕದ ರಾಜ್ಯದ ಮೂಲೆಗಳಲ್ಲೂ, ಪ್ರತಿ ಡಿಸ್ಟಿಕ್ಕು, ತಾಲೂಕುಗಳಲ್ಲೂ ನನ್ನ ಒಂದು ಪ್ರಯಾಣ ನಡೀತಾ ಇರುತ್ತೆ. ಆದರೆ ಒಂದೊಂದು ದೇವಾಲಯದಲ್ಲಿ, ಒಂದೊಂದು ಮೂರ್ತಿಯಲ್ಲಿ ಒಂದೊಂದು ಶಕ್ತಿ ಇರುತ್ತೆ. ಆ ಶಕ್ತಿ ತುಂಬುವಂಥ ಆ ತಾಂತ್ರಿಕರು ಅಥವಾ ವೇದ ಪಂಡಿತರು ಅಥವಾ ನಿತ್ಯ ಪೂಜೆ ಮಾಡತಕ್ಕಂಥ ಅಲ್ಲಿನ ಸ್ಥಳದ ಅರ್ಚಕರು, ಹಾಗೆ ಈ ದೇವಾಲಯದ ಅಭಿವೃದ್ಧಿಗಾಗಿ ಹಗಲಿರುಳು ಶ್ರಮಿಸ್ತಿರ್ತಕ್ಕಂಥವರು ಒಂದೇ ದಿನದಲ್ಲಿ ಸ್ವಯಂ ಸೇವಕರಾಗಿ ಸಾವಷ್ಟು ಜನ ಬಂದು ಈ ದೇವಾಲಯವನ್ನು ಶುದ್ಧಿ ಮಾಡುವಂಥ ಕಾಯಕದಲ್ಲಿ ಈ ಭಾಗದ ಸೇವೆಗಾಗಿ ನಿಂತಿರ್ತಕ್ಕಂತಹ ಈ ನನ್ನ ಅಣ್ಣ ತಮ್ಮಂದರು,
ಈ ಭಾಗದಲ್ಲಿ ಸಾಕಷ್ಟು ಈ ವೃದ್ಧಾಶ್ರಮಗಳು ತುಂಬ ಕಡಿಮೆನೇ. ಈ ಭಾಗದಲ್ಲಿ ವೃದ್ಧಾಶ್ರಮಗಳು ಕಡಿಮೆ ಇದೆ, ಅದೊಂದು ಸಂತೋಷ ನನಗಿದೆ. ಆದರೆ ಬೆಂಗಳೂರು ಎಂಬತಕ್ಕಂಥ ಮಹಾನಗರದಲ್ಲಿ, ಆ ಮಹಾನಗರದಲ್ಲಿ ಪ್ರತಿ ಡಿಸ್ಟ್ರಿಕ್ಟ್, ಪ್ರತಿಯೊಂದು ಆ ಗಲ್ಲಿಗೂ ಸಹಿತ ಒಂದೊಂದು ವೃದ್ಧಾಶ್ರಮಗಳಿದೆ. ಅಲ್ಲಿ ತಂದೆ ತಾಯಂದಿರನ್ನ ಕರ್ಕೊಂಡೋಗಿ ಆ ವೃದ್ಧಾಶ್ರಮಕ್ಕೆ ಬಿಟ್ಟು ಎಷ್ಟು ಜನ ಕಣ್ಣೀರು ಹಾಕ್ತಿದ್ದಾರೆ. ಬಹುಶಃ ಆ ಭಾಗ್ಯ ಈ ಭಾಗ ಜನಕ್ಕಿಲ್ಲ. ಇದು ಬರಬಾರದು, ಇಲ್ಲಿ ವೃದ್ಧಾಶ್ರಮವೇ ಬರಬಾರದು. ವೃದ್ಧಾಶ್ರಮ ಮಂಗಳೂರಿನ ಭಾಗ, ಮಂಗಳೂರು, ಕುಂದಾಪುರ, ಉಡುಪಿ, ಈ ಒಂದು ಬಂಟ್ವಾಳ, ಈ ಕಡೆ ಸುತ್ತಮುತ್ತ ಭಾಗದಲ್ಲಿ ವೃದ್ಧಾಶ್ರಮ ಅನ್ನೋದು ಓಪನ್ನೇ ಆಗಬಾರದು. ಪ್ರತಿಯೊಬ್ಬರ ಮನೆಗೂ ಅವರು ಜನ್ಮ ಕೊಟ್ಟವರು ಅವ್ರ ಜೊತೆಲಿ ಇಟ್ಕೊಳ್ಬೇಕು. ಎರಡನೇದು, ಒಂದು ಗೋ ಸಂರಕ್ಷಣೆ ಆಗಬೇಕು. ಗೋಮಾತೆಯನ್ನು ನಾವು ಸಂರಕ್ಷಣೆ ಮಾಡಿದ್ರೆ ನಮಗೆ ಜನ್ಮ ಕೊಟ್ಟ ತಾಯಿನ ಸಂರಕ್ಷಣೆ ಮಾಡ್ಕೊಂಡಂಗೆನೆ. ತಾಯಿ ಕೊಡುವಂತಹ 3 ತಿಂಗಳು ಎದೆ ಹಾಲು ನಮ್ಮ ಬಾಲ್ಯದಿಂದ ನಮ್ಮ ಮುಪ್ಪಿನ ಕಡೆಯ ಕ್ಷಣದವರೆಗೂ ಕೊಡ್ತಕ್ಕಂಥ ಗೋಮಾತೆಯ ಎದೆ ಹಾಲು. ಇಬ್ರು ತಾಯಂದ್ರೆ ಅಲ್ವಾ? ಅದಕ್ಕಾಗಿ ಈ ದೇವಾಲಯದಲ್ಲೂ ಸಹಿತ ಒಂದು ಗೋ ಸಂರಕ್ಷಣೆ ಮಾಡುವಂತಹ ಒಂದು ಗೋ ಕೊಠಡಿ ನೋಡಿದ್ವಿ, ಅದು ಬಹಳ ಸಂತೋಷ. ಅದರಲ್ಲೂ ಆ ಪುಟ್ಟ ಕಂದಮ್ಮ, ಅದು ಹೆಣ್ಣು ಗಂಡು ಮುಖ್ಯ ಅಲ್ಲ, ಆ ಪುಟ್ಟ ಕರು, ಅದು ನೋಡಿದ್ರೆ ಬಹಳ ಆನಂದ. ಆ ಕರು ಹತ್ರ ಹೋಗಿ ಬಿಡ್ತಾ ಇಲ್ಲ ಅದು ತಾಯಿ, ಅಂದ್ರೆ ಆ ಮಗು ತನ್ನ ಸಂರಕ್ಷಣೆ ಹಾಗೆ ಮಾಡ್ಕೊಳ್ತಿದ್ದಾಳೆ ತಾಯಿ. ಇಂಥದ್ರಲ್ಲಿ ತನ್ನ ಮಗುನ ಸದಾಕಾಲ ತನ್ನ ಸೆರಗಲ್ಲಿ ಇಟ್ಕೊಂಡು ಮಾಡುವ 100 ತಪ್ಪುಗಳಾದರೂ ಸಹಿತ ಈ ನನ್ನ ಮಗ ಒಳ್ಳೆಯವನು ಅಂತ ಹೇಳುವಂಥ ಆ ತಾಯಿಯ ಋಣ ನಾವು ಹರಿಸ್ಲಿಕ್ಕೆ ಆಗೋದೇ ಇಲ್ಲ. ಹಾಗೆ ತನ್ನ ಮಕ್ಕಳನ್ನ ಸರಿಯಾದಂಥ ಕ್ರಮಶಿಕ್ಷಣದಲ್ಲಿ ಬೆಳೆಸಬೇಕು ಅಂತ ತಂದೆ ಬೆಳಗಿನಿಂದ ಸಂಜೆವರೆಗೂ, ಹಗಲು ಒಂದಿರ, ರಾತ್ರಿ ಅಂದಿರ, ಬಿಸಿಲು ಒಂದಿರ, ಮಳೆ ಅಂದಿರ, ಹಗಲು ರಾತ್ರಿ 4 ಜನ 4 ಥರ ಇತ್ತು ಅಂತ ಬೈದ್ರೂ ಚಿಂತೆ ಇಲ್ಲ, ಒಂದಿಷ್ಟು ಹಣ ಸಂಪಾದನೆ ಮಾಡ್ಕೊಂಬಂದು ನನ್ನ ಮಕ್ಕಳು ಚೆನ್ನಾಗಿರ್ಬೇಕು ಅಂತ ಇಷ್ಟಪಡುವಂಥ ತಂದೆ. ಈ ತಂದೆ ತಾಯಿ ಋಣ ನಾವು ಹರಿಸ್ಲಿಕ್ಕಾಗತ್ತಾ? ಇನ್ನು 7 ಜನ್ಮ ಎತ್ತರೂ ತಂದೆ ತಾಯಿ ಋಣ ಹರಿಸಕ್ಕಾಗಲ್ಲ. ಹಾಗೆ ನಿಮಗೊಂದು ಜ್ಞಾನ, ನಿಮಗೊಂದು ವಿದ್ಯೆ, ನಿಮಗೊಂದು ಸಂಸ್ಕಾರ, ನಿಮಗೊಂದು ಸಂಸ್ಕೃತಿ, ಒಂದು ಸಂಪ್ರದಾಯ, ಇಲ್ಲೊಬ್ಬ ದೇವರಿದ್ದಾನೆ, ಇಲ್ಲಿರ್ತಕ್ಕಂಥ ವಿಷ್ಣುಮೂರ್ತಿಯನ್ನು ನಾವು ನೋಡಿ ನಮಸ್ಕರಿಸಿದ್ರೆ ನಮ್ಮೊಳಗಿರುವಂಥ ಕರ್ಮಫಲ ದೂರ ಆಗುತ್ತೆ. ನಾವು ಹಾಕುವ ಹೆಜ್ಜೆಯಲ್ಲಿ ಯಶಸ್ಸಿನ ಹಾದಿ ಸಿಗುತ್ತೆ. ನಮ್ಮ ಕರ್ಮಗಳು ದೂರ ಆದರೆ ನಮ್ಮ ಬದುಕು ಚೆನ್ನಾಗಿರುತ್ತೆ ಅಂತ ಹೇಳಲಿಕ್ಕೆ ಈ ಸುಂದರವಾದಂಥ ಆಲಯವನ್ನು ನಿರ್ಮಾಣ ಮಾಡಿ ಇವತ್ತಿನ ದಿವಸ ಅಷ್ಟಬಂಧ ಬ್ರಹ್ಮ ಕಲಶೋತ್ಸವವನ್ನು ವಿಶೇಷವಾಗಿ ವಿಜೃಂಭಣೆಯಾಗಿ ಮಾಡ್ತಿರ್ತಕ್ಕಂಥ ಈ ದೇವಾಲಯದ ಆಡಳಿತ ಮಂಡಳಿಗೂ ಹಾಗೂ ದೇವಾಲಯದ ವ್ಯವಸ್ಥಾಪನಾ ಸಮಿತಿಗೂ ಹಾಗೂ ಈ ಭಾಗದ ಶಾಸಕರು ಸಹಿತ ಒಳ್ಳೆಯ ಕೆಲಸಗಳನ್ನು, ಒಳ್ಳೆಯ ಒಂದು ಜಾಗ ಭಗವಂತನ ಸೇವೆ ಮಾಡಲಿಕ್ಕಾಗಿ ಒಂದಿಷ್ಟು ಧರ್ಮ, ಸಂಸ್ಕೃತಿ, ಸಂಪ್ರದಾಯದಲ್ಲಿ ಇದ್ದು ಈ ಒಂದು ವಿಶೇಷವಾದಂತಹ ಧಾರ್ಮಿಕ ಕಾರ್ಯಕ್ರಮಕ್ಕೆ ನಿಂತಿರ್ತಕ್ಕಂಥದ್ದು ಬಹಳ ಸಂತೋಷ ಪಡ್ತಕ್ಕಂಥ ವಿಚಾರ. ಇವತ್ತಿನ ದಿವಸ ಮುಗಿಲೆದ್ದಿರ್ತಕ್ಕಂತಹ ಬೆಂಕಿ ಸಾಕಷ್ಟು ಇದೆ, ನಮ್ಮಲ್ಲೇ ಬೆಂಕಿ ಹತ್ಕೊಂಡು ಉರಿತಾ ಇದೆ. ಆದರೆ ಅದೆಲ್ಲ ಮುಖ್ಯ. ಒಂದು ಸರ್ತಿ ಕಣ್ಣು ಮುಚ್ಚಿದ್ರೆ ಇನ್ನೇನೂ ಇಲ್ಲ ಈ ಪ್ರಪಂಚ. ಆದರೆ ಇರುವವರೆಗೂ ಬಾಂಧವ್ಯ ಬೇಕು, ಒಂದು ಪ್ರೀತಿ ವಿಶ್ವಾಸ ಬೇಕು, ಒಂದು ಬಂಧುತ್ವ ಬೇಕು. ಆ ಬಂಧುತ್ವ, ಆ ಪ್ರೀತಿ ವಿಶ್ವಾಸ ಸಹ ನಮಗಿರಲಿ ಅಂತ ಹೇಳಿ ವಿಷ್ಣು ಭಗವಂತನ ನಾವು ಪ್ರಾರ್ಥನೆ ಮಾಡಿದೆ. ಈ ಭಾಗದ ಇವತ್ತಿನ ಈ ಕಾರ್ಯಕ್ರಮ, ಇವತ್ತಿನಿಂದ ಮುಂದಿನ 48 ದಿವಸಕ್ಕೆ ನಡೀತಕ್ಕಂತಹ ಇನ್ನೊಂದು ಮಂಡಲಾರ್ಚನಾ ಕಾರ್ಯಕ್ರಮ, ಅದು ಇನ್ನಷ್ಟು ಅದ್ಧೂರಿಯಾಗಿ ನಡೀಲಿ, ಇನ್ನಷ್ಟು ವಿಶೇಷವಾಗಲಿ. ವಿಷ್ಣುವಿನ ಅರ್ಧಾಂಗಿಯಾದಂಥ ತಾಯಿ ಮಹಾಲಕ್ಷ್ಮಿ. ಯಾರಿಗೆ ಬೇಡ ಲಕ್ಷ್ಮಿ? ಎಲ್ಲರಿಗೂ ಬೇಕು ಲಕ್ಷ್ಮಿ. ಪ್ರತಿಯೊಬ್ಬರ ವಾಸ್ತುಗೃಹದಲ್ಲೂ ಒಂದಷ್ಟು ಸ್ಥಿತಿಗತಿಗಳು ಸಮಂಜಸವಾಗಿದ್ದರೆ, ತಾವು ಹಾಕುವ ಹೆಜ್ಜೆ ಧರ್ಮ ಮಾರ್ಗದಲ್ಲಿದ್ದರೆ, ಮಾಡುವ ಕಾಯಕ ಅರ್ಥಪೂರ್ಣವಾಗಿದ್ದರೆ, ಆಗ ತಾಯಿ ಲಕ್ಷ್ಮಿ ಎಲ್ಲರಿಗೂ ಒಲಿತಾಳೆ. ಅಂತಹ ಲಕ್ಷ್ಮಿಯನ್ನು ಒಲಿಸ್ಕೊಳ್ಳುವಂಥ ಮಾರ್ಗ ಒಂದು ಪುಟ್ಟದಾದಂತಹ ಒಂದು ತಂತ್ರಸಾರದಲ್ಲಿದೆ. ಆ ತಂತ್ರಸಾರ ಏನೆಂಬತಕ್ಕಂಥದ್ದು ನಾನು ಹೇಳ್ತೇನೆ. ಮೊಬೈಲ್ ಆನ್ ಮಾಡ್ಕೊಳ್ಳಿ, ರೆಕಾರ್ಡ್ ಮಾಡ್ಕೊಳ್ಳಿ. ಮೊಬೈಲ್ ನಿಮ್ಮಗಳ ಕೈಲಿರಲಿ, ನಿಮ್ಮ ಮಕ್ಕಳ ಕೈಲಿ ಮೊಬೈಲ್ ಕೊಡಬೇಡಿ. ಇವತ್ತು ದಿವಸ ಮಕ್ಕಳ ಕೈಲಿ ಮೊಬೈಲ್ ಕೊಟ್ಟು ಮನೆಗೆ ಯಾರಾದರೂ ಅತಿಥಿ ಅಭ್ಯಾಗತರು ಬಂದರೆ ಅವ್ರು ತಲೆ ಬೊಗ್ಸಿ ಮೊಬೈಲ್ ನೋಡ್ತಾರೆ ವಿನಃ ಬಂದವ್ರನ್ನ ಅತಿಥಿಗಳನ್ನ ಕೂತ್ಕೊಳ್ಳಿ ಒಂದು ಲೋಟ ನೀರು ಕುಡಿತೀರಾ ಅಂತ ಕೇಳಲ್ಲ. ಅಂದ್ರೆ ಆ ಮಟ್ಟಕ್ಕೆ ಬಂದುಬಿಟ್ಟಿದ್ದೀವಿ ನಾವು. ನಾವೇ ನಮ್ಮ ಮನೆ ಮಕ್ಕಳಿಗೆ ಮೊಬೈಲ್ ಕೊಟ್ಟು ದಾರಿ ತಪ್ಪಿಸ್ಬಿಟ್ಟಿದ್ದೀವಿ. ಯಾವುದರಿಂದ ದೂರ ಇರಬೇಕೋ ಅದನ್ನು ಹತ್ತಿರ ಕೊಟ್ಟಿದ್ದೀವಿ. ಯಾವುದು ವಿಷಕಾರಿನೋ, ಯಾವುದು ಜೀವನ ಹಾಳು ಮಾಡುತ್ತೋ ಅದನ್ನೇ ನುಡಿಸ್ತಾ ಇದ್ದೀವಿ. ಇಂಟರ್ನೆಟ್ ಸ್ಪೀಡ್ ಇಲ್ಲ ಅಂದ್ರೆ ಸ್ಪೀಡ್ ಬರುವಂಥದ್ದನ್ನೇ ಹಿಡ್ಕೊಂಬಂದು ಸ್ಪೀಡ್ ಹಾಕ್ಸ್ತಿದ್ದೀವಿ. ಮಕ್ಕಳು ಏನು ನೋಡ್ತಾ ಇದ್ದಾರೆ, ಅವ್ರ ಮಕ್ಕಳ ಅಭ್ಯಾಸ ಕ್ರಮ ಹೇಗೆ ನಡೀತಿದೆ, ಯಾವುದು ಬೇಕು ಯಾವುದು ಬೇಡ, ಇದು ಯಾವುದೂ ಅಲ್ಲ. ನಾವು ಹೋಗಿ ಮುಂದೆ ನಿಂತಾಗ ನಾನು ಓದ್ತಾ ಇದ್ದೀನಿ ಅಂತಾರೆ, ಮರುಕ್ಷಣ ಅವ್ರು ನೋಡೋ ಪಿಕ್ಚರೇ ಬೇರೆ ಆಗ್ಬಿಟ್ಟಿರುತ್ತೆ. ಜೀವನ ಹಾಳು ಮಾಡ್ಕೊಳ್ತಿದ್ದಾರೆ. ಹಿಂದೆ ಜ್ಞಾನಿಗಳು ವಿಜ್ಞಾನಿಗಳು ಹೇಳಿದ್ರು, ಮೊಬೈಲು ಟಿವಿ ನೋಡಿದ್ರೆ ರೇಸಿನ ಪವರ್ ಬಂದು ಅದು ಕಣ್ಣುಗಳು ಹಾಳಾಗುತ್ತೆ ಅಂತ. ಇವತ್ತು ಮಕ್ಕಳಿಗೆ ಟೀಚರ್ಸ್ ಮನೆಗೆ ನೋಟ್ಸ್ ಕಳಿಸ್ತಾ ಇದ್ದಾರೆ. ಆ ಮೊಬೈಲಲ್ಲೇ ನೋಟ್ಸ್ ಬರುತ್ತೆ, ಚಿಕ್ಕದಾಗಿರೋದನ್ನ ಝೂಮ್ ಮಾಡಬೇಕು, ದೊಡ್ಡದು ಮಾಡ್ಕೊಂಡು ಓದಬೇಕು, ಅದನ್ನು ಬುಕ್ಸಲ್ಲಿ ಬರೀಬೇಕು, ಪ್ರತಿ ಕ್ಷಣ ಕಣ್ಣುಗಳನ್ನ ಮೊಬೈಲ್ ಮೇಲೆ ಇಡಬೇಕು. ಇನ್ನು ಮಕ್ಕಳ ಕಣ್ಣಿನ ಪರಿಸ್ಥಿತಿ ಏನು? ಆದರೂ ಈ ಭಾಗದಲ್ಲಿ ಮಕ್ಕಳಿಗೆ ಇನ್ನೂ ಕನ್ನಡಕ ಬಂದಿಲ್ಲ. ಇಲ್ಲೊಂದು 4-5 ಕನ್ನಡಕ ಅಂಗಡಿ ಓಪನ್ ಆಗಿಬಿಟ್ರೆ ಎಲ್ಲ ಮಕ್ಕಳಿಗೂ ಒಂದೊಂದು ಕನ್ನಡಕ ತಗಲು ಹಾಕಲೇಬೇಕು ಅಲ್ವಾ? ಅದಕ್ಕಾಗಿ ಇನ್ನು ಮುಂದಾದರೂ ಈ ಮೊಬೈಲು ಇವೆಲ್ಲವನ್ನು ಸಹಿತ ಕೆಲವಷ್ಟನ್ನು ನಾವು ದೂರ ಮಾಡಿಕೊಂಡು
ನಾವು ಸಂಸ್ಕೃತಿ ಸಂಪ್ರದಾಯವನ್ನು ಉಳಿಸೋಣ. ತಾಯಿ ಮಹಾಲಕ್ಷ್ಮಿಯ ಅನುಗ್ರಹ ಪಡಲಿಕ್ಕಾಗಿ ಒಂದು ಚಿಕ್ಕದಾದಂಥ ಪುಟ್ಟದಾದಂಥ ಒಂದು ತಂತ್ರಸಾರವನ್ನು ಹೇಳ್ತೀನಿ. ಆ ತಂತ್ರಸಾರವನ್ನು ರೆಕಾರ್ಡ್ ಮಾಡ್ಕೊಳ್ಳಿ. ಇನ್ನೂ 4 ಜನ ಕಳಿಸಿ. ಯಾರೇ ಸಂಕಷ್ಟದಲ್ಲಿದ್ದರೂ ಆ ಕಷ್ಟಗಳಿಂದ ಬೇಗ ಹೊರಗಡೆ ಬರಬೇಕಾದ್ರೆ ನಮ್ಮ ಪರಿಸರದಲ್ಲಿರ್ತಕ್ಕಂಥ ವನಸೆರೆಗಳಿಂದ, ಇಲ್ಲಿ ಸಿಗುವಂತಹ ವನಮೂಲಿಕೆಗಳಿಂದ ನಮ್ಮ ಕೆಲಸವನ್ನು ಗೆದ್ದುಕೋಬಹುದು. ಇದಕ್ಕೆ ಬೇಕಾಗಿರ್ತಕ್ಕಂಥದ್ದು ಬಿಲ್ವಪತ್ರೆ. ಬಿಲ್ವಪತ್ರೆ ತಮ್ಮೆಲ್ಲರಿಗೂ ಗೊತ್ತು. ತ್ರಿದಳಂ ತ್ರಿಗುಣಾಕಾರಂ ತ್ರಿನೇತ್ರಂಚ ತ್ರಿನಾಯುಧಂ ತ್ರಿಜನ್ಮ ಪಾಪ ಸಂಹಾರಂ ಏಕ ಬಿಲ್ವಂ ಶಿವಾರ್ಪಣಂ. ಒಂದು ಬಿಲ್ವಪತ್ರೆ ಇದ್ದರೆ ಶಿವನಿಗೆ ಬಹಳ ಪ್ರೀತಿ ಅಂತ ಹೇಳ್ತಾರೆ. ಚೆನ್ನಾಗಿರ್ತಕ್ಕಂಥ ಅಪ್ಪಟವಾಗಿರ್ತಕ್ಕಂಥ ಶ್ರೀಗಂಧ, ಬಹುಶಃ ಈ ಭಾಗದಲ್ಲೆಲ್ಲ ಗಂಧ ಗೊತ್ತೇ ಗೊತ್ತು ನಮಗೆ. ಶ್ರೀಗಂಧ, ಬಿಲ್ವಪತ್ರೆ, ಬಿಳಿ ಎಕ್ಕದ ಹೂ, ಬಿಳಿ ಸಾಸಿವೆ, ಬಿಳಿ ಗುಲ್ಗಂಜಿ, ಒಂದು ಕಮಲಾಕ್ಷಿ ಬೀಜ. ಬಿಳಿ ಸಾಸಿವೆ, ಬಿಳಿ ಗುಲ್ಗಂಜಿ, ಕಮಲಾಕ್ಷಿ ಬೀಜ, ಬಿಳಿ ಎಕ್ಕದ ಹೂ, ಶ್ರೀಗಂಧ ಮತ್ತು ಒಂದು ಬಿಲ್ವಪತ್ರೆ. ಇದೆಲ್ಲದರ ಜೊತೆಗೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಒಂದು ವಿಳೆದೆಲೆ. ಇದು ತಂತ್ರಸಾರದಲ್ಲಿ ಬಹಳ ಬೇಗ ಕೆಲಸ ಮಾಡುವಂಥದ್ದು. ಮಂತ್ರದಿಂದ ಅನುಷ್ಠಾನ ಮಾಡಿ ಸಿದ್ಧಿಪಡಿಸ್ಕೊಳ್ಳೋದು ಬೇರೆ, ತಂತ್ರದಿಂದ ಸಿದ್ಧಿಪಡಿಸ್ಕೊಳ್ಳೋದು ಬೇರೆ. ಇದು ತಂತ್ರಸಾರ. ಈ ತಂತ್ರಸಾರವನ್ನು ಯಾರು ಬೇಕಾದರೂ ಮಾಡ್ಬೋದು. ಆನಂದ್ ಗುರುಜಿಯವರು ಹೇಳುವ ಈ ತಂತ್ರಸಾರಕ್ಕೆ ಜಾತಿ ಮತ ಭೇದ ಪಂಥ ಇಲ್ಲ. ಶ್ರದ್ಧೆಯಿಂದ ಮಾಡಿ ಕಾರ್ಯವನ್ನು ಸಿದ್ಧಿಪಡಿಸ್ಕೊಳ್ಳಿ. ಆದರೆ ಮಾಡುವ ಕಾರ್ಯ ಶ್ರದ್ಧಾ ಭಕ್ತಿಯಾಗಿರಬೇಕು. ಮೊದಲು ನೀವು ಮಾಡಬೇಕಾದ್ದು ಹೆಣ್ಣು ಮಕ್ಕಳು, ಇದು 16 ದಿವಸ ಮಾಡುವಂಥದ್ದು. 16 ದಿವಸದ ಅನುಷ್ಠಾನ, ಉತ್ತರಾಭಿಮುಖವಾಗಿ ಕೂತ್ಕೊಳ್ಳುವಂಥದ್ದು. ಅನುಷ್ಠಾನಕ್ಕಾಗಿ 16 ದಿವಸನೂ ತಲೆಗೆ ಸ್ನಾನ ಮಾಡಬೇಕು. ತಲೆಗೆ ಸ್ನಾನ ಮಾಡಬೇಕಾದ್ರೆ ಒಂದು ಉದ್ದರಣೆ ಹಸಿ ಹಾಲನ್ನ ತಲೆ ಮೇಲೆ ಹಾಕ್ಕೊಂಡು ಸ್ನಾನ ಮಾಡಬೇಕು. ಸ್ನಾನ ಮಾಡಿದ ನಂತರ ಮೊದಲು ವಿಳೆದೆಲೆನ ಅರಿಶಿಣದ ನೀರಿನಲ್ಲಿ ಅದ್ದಿ ಆ ಎಲೆಯನ್ನು ಶುದ್ಧಿ ಮಾಡಬೇಕು. ಶ್ರೀಗಂಧದ ಚಕ್ಕೆ ತೆಗೆದುಕೊಂಡು ಅದರಲ್ಲಿ ಗಂಧ ತೆಗೆಯಬೇಕು. ಗಂಧವನ್ನು ಪ್ರತ್ಯೇಕವಾಗಿ ಪಕ್ಕದಲ್ಲಿಡಬೇಕು. ಆ ಗಂಧದಿಂದ ಒಂದು ವೃತ್ತಾಕಾರವನ್ನು ವಿಳೆದೆಲೆ ಮೇಲೆ ಬರಿಬೇಕು. ವಿಳೆದೆಲೆ ಮೇಲೆ ಒಂದು ವೃತ್ತಾಕಾರವನ್ನು ಬರಿಬೇಕು. ವೃತ್ತಾಕಾರವನ್ನು ವಿಳೆದೆಲೆ ಮೇಲೆ ಬರೆದಾದ ನಂತರ ಮಧ್ಯದಲ್ಲಿ ಒಂದು ತ್ರಿಕೋನವನ್ನು ಹಾಕಬೇಕು. ತ್ರಿಕೋನವನ್ನು ವೃತ್ತಾಕಾರದ ಮಧ್ಯದಲ್ಲಿ 3 ರೇಖೆಯುಳ್ಳ ತ್ರಿಕೋನ ಬರಿಬೇಕು. ತ್ರಿಕೋನದ ಮಧ್ಯದಲ್ಲಿ 6 ರೇಖೆ ಇರುವಂತಹ ನಕ್ಷತ್ರ ಬರಿಬೇಕು. ಒಂದು ಸರ್ಕಲ್ಲು, ಒಂದು ತ್ರಿಕೋನ, ಒಂದು ನಕ್ಷತ್ರ, ಒಂದು ವೃತ್ತಾಕಾರ, ಒಂದು ತ್ರಿಕೋನ, ಮಧ್ಯದಲ್ಲಿ 6 ರೇಖೆ ಇರುವಂತಹ ನಕ್ಷತ್ರ. ಇದಿಷ್ಟು ಶ್ರೀಗಂಧ, ವಿಳೆದೆಲೆ ಇಷ್ಟಲ್ಲೇ ನಡೆಯಬೇಕು. ಇದನ್ನು ಬರೆಯುವಂತಹ ಲೇಖನಿ ಔದುಂಬರ ಕಡ್ಡಿ, ತುಳಸಿ ಕಡ್ಡಿ, ದಾಳಿಂಬ್ರೆ ಕಡ್ಡಿ, ಅಂಕೋಲಾ ಕಡ್ಡಿ, ಇದಿಷ್ಟರಲ್ಲಿ ಯಾವುದಾದ್ರೂ ಪರವಾಗಿಲ್ಲ. ಈ 4ರಲ್ಲಿ ಯಾವುದಾದ್ರು ಒಂದು. ಬರಿಬೇಕಾದಾಗ ಎಲೆ ಮುಕ್ಕಾಗಬಾರ್ದು, ತೂತು ಬೀಳಬಾರ್ದು, ಜೋಪಾನವಾಗಿ ಬರೀಬೇಕು. ಬರೆಯುವಕ್ಕಾರೆ ಕೂತ್ಕೊಳ್ಳುವಂಥದ್ದು ಉತ್ತರಾಭಿಮುಖವಾಗಿ ಕೂತ್ಕೊಳ್ಬೇಕು. ಇದನ್ನು ಬರೆಯುವ ಕಾಲ ನೀವು ಹೇಳುವ ಮಂತ್ರ ಓಂ ಶ್ರೀಂ ಐಂ ಶ್ರೀಂ, ಓಂ ಶ್ರೀಂ ಐಂ ಶ್ರೀಂ, ಇಷ್ಟೇ ಅಕ್ಷರ. ಈ ಬೀಜಾಕ್ಷರಿ ಮಂತ್ರವನ್ನು ನಿರಂತರವಾದಂಥ ಪಠನೆ ಮಾಡ್ತಾ ಇರಬೇಕು ನಿಮ್ಮ ಈ ಕೆಲಸ ಮುಗಿಯೋ ತನಕ. ಉತ್ತರಾಭಿಮುಖವಾಗಿ ಕೂತು ಬರೆಯುವಂತಹ ಕಾಲ ನಿಮ್ಮ ಮುಂದೆ 2 ದೀಪಗಳನ್ನು ಅಂಟಿಸಿರಿ. ಇದರ ನೈವೇದ್ಯಕ್ಕಾಗಿ ಚೆನ್ನಾಗಿರ್ತಕ್ಕಂಥ ಜೇನುತುಪ್ಪ ಆಗಲಿ, ಅಥವಾ ಒಂದಷ್ಟು ಗುಡಾನ್ನ ಬೆಲ್ಲದನ್ನ ಪೊಂಗಲ್ಲಾದರೂ ಹೋಗಲಿ, ಅಥವಾ ಒಂದಷ್ಟು ಗೋಕ್ಷೀರಕ್ಕೆ 1 ಹನಿ ಜೇನುತುಪ್ಪ ಹಾಕಿ ಗೋಕ್ಷೀರವನ್ನಾಗಲಿ, ಇದಿಷ್ಟನ್ನ ನೈವೇದ್ಯಕ್ಕೆ ರೆಡಿ ಮಾಡ್ಕೋಬೇಕು. ಬಿಳಿ ಸಾಸಿವೆ, ಬಿಳಿ ಗುಲ್ಗಂಜಿ, ಕಮಲಾಕ್ಷಿ ಬೀಜ, ಬಿಳಿ ಎಕ್ಕದ ಹೂ, ಇದಿಷ್ಟನ್ನು ಆ ಬರೆದಿರ್ತಕ್ಕಂಥ ಆ ಅಕ್ಷರ ಅಂದರೆ ಈ ನಕ್ಷತ್ರದ ಮೇಲೆ ಇಷ್ಟೂ ಪದಾರ್ಥವನ್ನು ಇಡಬೇಕು. ಇಟ್ಟು ಒಂದು ಲಕ್ಷ್ಮಿಯ ಅಷ್ಟೋತ್ತರವನ್ನು ಮಾಡಬೇಕು. ಅಷ್ಟೋತ್ತರ ಮಾಡುವಾಗ ನಿಮ್ಮ ಹೆಬ್ಬೆರಳು, ನಿಮ್ಮ ಉಂಗುರದ ಬೆರಳು ಮಧ್ಯದಲ್ಲಿ ಬರೀ 1 ಚಿಟಿಕೆ ಕುಂಕುಮ ಮಾತ್ರ ತೆಗೆದುಕೋಬೇಕು. ಈ ಕುಂಕುಮ ನೆಲದ ಮೇಲೆ ಹಾಕ್ಬೇಡಿ, ಅದನ್ನು ಹಾಗೇ ಇಟ್ಕೊಳ್ಳಿ. 108 ಲಕ್ಷ್ಮಿಯ ನಾಮಗಳನ್ನು ಹೇಳಿ. ಓಂ ಮೂಲ ಪ್ರಕೃತಿ ನಮಃ, ಓಂ ವಿಕೃತಿ ನಮಃ, ಓಂ ವಿದ್ಯಾಯ ನಮಃ, ಓಂ ಸರ್ವಭೂತ ಪ್ರದಾಯ ನಮಃ, ಓಂ ಶ್ರದ್ಧಾಯ ನಮಃ, ವಿಭೂತ್ಯೈ ನಮಃ, ಸುರಭ್ಯೈ ನಮಃ, ಪರಮಾತ್ಮಕೇ ನಮಃ, ಓಂ ಮಹಾಲಕ್ಷ್ಮೀ ನಮಃ. ಹೀಗೆ ಲಕ್ಷ್ಮಿಯ ಅಷ್ಟೋತ್ತರವನ್ನು ಮಾಡಿ, ಇದಾದ ನಂತರ ಮಹಾನೈವೇದ್ಯವನ್ನು ಮಾಡಿ, ಆ ನೈವೇದ್ಯ ಪ್ರಸಾದವನ್ನು ಮೊದಲು ನಿಮ್ಮ ಮನೆಯಲ್ಲಿರ್ತಕ್ಕಂಥ ಸಣ್ಣ ಮಕ್ಕಳಿಗೋ, ಅಥವಾ ನಿಮ್ಮ ಸುತ್ತಮುತ್ತ ಇರತಕ್ಕಂಥ 9 ವರ್ಷದ ಒಳಗಿರುವಂತಹ ಹೆಣ್ಣು ಮಕ್ಕಳಿಗೋ, ಅಥವಾ ಬಹಳಷ್ಟು ಹಿರಿಯ ಮುತ್ತೈದೆಯರಿಗೋ ಒಂದಿಷ್ಟು ಅರಿಶಿನ ಕುಂಕುಮ ಮಂಗಳ ದ್ರವ್ಯವನ್ನು ಕೊಟ್ಟು
ಆ ಹಾಲು ಅಥವಾ ಜೇನುತುಪ್ಪವನ್ನು ನೈವೇದ್ಯ ಪ್ರಸಾದ ರೂಪದಲ್ಲಿ ಕೊಟ್ಟು ತದನಂತರ ಯಾರು ಈ ಅನುಷ್ಠಾನವನ್ನು ಮಾಡ್ತಿದ್ದೀರೋ ನೀವು ಪ್ರಸಾದವನ್ನು ಸ್ವೀಕರಿಸಬೇಕು. ಕಳ್ಳಿಗೆ ಗ್ರಾಮ ಬಂಟ್ವಾಳ ತಾಲೂಕಿನ ಶ್ರೀ ಲಕ್ಷ್ಮೀ ವಿಷ್ಣುಮೂರ್ತಿ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷವಾದಂತಹ ಕಾರ್ಯಕ್ರಮವನ್ನು ಇತ್ತೀಚೆಗಷ್ಟೇ ಡಾಕ್ಟರ್ ಮಹರ್ಷಿ ಆನಂದ ಗುರೂಜಿ ಅವರ ದಿವ್ಯ ಸಾರಥ್ಯದಲ್ಲಿ ನೆರವೇರಿಸಲಾಯಿತು. ವೇದಿಕೆ ಕಾರ್ಯಕ್ರಮ ಹೇಗಿತ್ತು, ಅಲ್ಲಿ ಲಕ್ಷ್ಮಿ ಅನುಷ್ಠಾನವನ್ನು ಹೇಗೆ ನೆರವೇರಿಸಬೇಕು ಅನ್ನೋದನ್ನು ಗುರೂಜಿ ತೋರಿಸಿಕೊಟ್ರು. ಇದಾದ ನಂತರ ಭಕ್ತರೊಬ್ಬರ ಮನೆಗೆ ಡಾಕ್ಟರ್ ಮಹರ್ಷಿ ಆನಂದ ಗುರೂಜಿ ಅವರು ಭೇಟಿ ನೀಡಿದ್ರು ಮತ್ತು ಅವರಿಗೆ ಆಶೀರ್ವಾದವನ್ನ ನೀಡಿದ್ರು. ಬನ್ನಿ ಹಾಗಿದ್ರೆ ಈ ದೃಶ್ಯಗಳು ಹೇಗಿತ್ತು ನೋಡ್ಕೊಂಡು ಬರೋಣ. ಇದಾದ ನಂತರ ಬೆಳಿಗ್ಗೆ ನೀವು ಅನುಷ್ಠಾನ ಮಾಡಿ ಯಾವ ಸಾನ್ನಿಧ್ಯದಲ್ಲಿ ಇಟ್ಟಿರ್ತೀರೋ ದೇವರ ಮುಂದೆ ಅದನ್ನು ಸಂಜೆವರೆಗೂ ಕದಲಿಸಬೇಡಿ. ಸಂಜೆವರೆಗೂ ಕದಲಿಸ್ದೀರ ಸಂಜೆ ಸೂರ್ಯಾಸ್ತಮ ಆದ ಮೇಲೆ ಚಂದ್ರ ಉದಯಿಸಿದ ನಂತರ ಪುನಃ ದೀಪವನ್ನಣಿಸಿ ಆ ಬೀಜಾಕ್ಷರಿ ಮಂತ್ರವನ್ನ ಮತ್ತೆ ಪಠನೆ ಮಾಡಿ ಅದಾದ ನಂತರ ಆ ಎಲೆ ಮೇಲಿರ್ತಕ್ಕಂಥ ಪದಾರ್ಥ ಮಾತ್ರ ಒಂದು ಕಡೆ ತೆಗೆದಿಟ್ಕೊಳ್ಳಿ. ಕಮಲಾಕ್ಷಿ, ಬಿಳಿ ಸಾಸಿವೆ, ಆ ಒಂದು ಬಿಳಿ ಗುಲಗಂಜಿ, ಇದಿಷ್ಟು ಪದಾರ್ಥ, ಬಿಳಿ ಎಕ್ಕದ ಹೂ, ಇದನ್ನ ಪ್ರತ್ಯೇಕವಾಗಿ ಇಟ್ಕೊಳ್ಳಿ. ವಿಳೆದೆಲೆ ಮಾತ್ರ ಒಂದು ತಟ್ಟೆಯಲ್ಲಿ ನೀರಿಟ್ಕೊಂಡು ಆ ನೀರಿನಲ್ಲಿ ಆ ಎಲೆಯನ್ನ ಬಿಟ್ಬಿಡಿ. ಆಗ ಆ ಎಲೆಯ ಮೇಲೆ ನೀವು ಬರೆದಿರ್ತಕ್ಕಂತಹ ಆ ಚಕ್ರ ನೀರಲ್ಲಿ ಕರಗುತ್ತೆ. ಕರಗದಂತಹ ಆ ನೀರನ್ನ ನಿಮ್ಮ ಮನೆಗೆಲ್ಲ ಪ್ರೋಕ್ಷಣೆ ಮಾಡಿ, ನೀವು ಪ್ರೋಕ್ಷಣೆ ಮಾಡಿ. ಉಳಿದಿರ್ತಕ್ಕಂತಹ ನೀರನ್ನ ತುಳಸಿ ಗಿಡಕ್ಕೆ ಹಾಕಿ, ವಿಳೆದೆಲೆನ ಯಾರು ತುಳಿದಿದ್ದಂಥ ಸ್ಥಳದಲ್ಲಿ ಇಡಿ. ಆದರೆ ಈ 16 ದಿವಸ ಇಟ್ಟಂತ ಈ ಪದಾರ್ಥಗಳಿದೆಯಲ್ಲ, ಆ ಪದಾರ್ಥಗಳು ನಿಮಗೆ ಶ್ರೇಯಸ್ಸನ್ನ ಕೊಡ್ತಕ್ಕಂಥದ್ದು. 16 ದಿವಸ ದಿನಕ್ಕೆ 2 ಬಿಳಿ ಎಕ್ಕದ ಹೂ, ಆ ಎಕ್ಕದ ಹೂ 16 ದಿವಸ ಆಗಿ 17ನೇ ದಿವಸ ಬಂದಾಗ ನಿಮ್ಮ ಮನೆಯ ಪ್ರಧಾನ ದ್ವಾರದ ಹತ್ರ ತಂದು ಆ ವಾಸ್ಕಲ್ ಮೇಲೆ ಆ ಪ್ರಧಾನ ದ್ವಾರದ ಹತ್ರ ಬರೀ ಬಿಳಿ ಎಕ್ಕದ ಹೂ ಮಾತ್ರ ಇಟ್ಟು 2 ಧೂಪ ಹಚ್ಚಿ, ಊದ್ಕಡ್ಡಿ, ಕರ್ಪೂರ ಹಚ್ಚಿ ಒಂದಿಷ್ಟು ಏನಾದ್ರು ನೈವೇದ್ಯ ಮಾಡಿ ಆ ಹೂಗಳನ್ನು ಮಾತ್ರ ಎಲ್ಲಾದ್ರೂ ಹರಿಯೋ ನೀರಿಗೋ ನಿಂತ ನೀರಿಗೋ ಸಮುದ್ರಕ್ಕೋ ಅದನ್ನ ವಿಸರ್ಜನೆ ಮಾಡಿ. ಇನ್ನ ಬಿಳಿ ಸಾಸಿವೆ, ಬಿಳಿ ಗುಲ್ಗಂಜಿ, ಕಮಲಾಕ್ಷಿ ಬೀಜ ಇದು ಸದಾಕಾಲ ನಿಮ್ಮ ವಾಸ್ತುಗೃಹದಲ್ಲಿ ದೇವರ ಸಾನ್ನಿಧ್ಯದಲ್ಲಿರಲಿ. ಬೆಳಿಗ್ಗೆ ಮನೆಯಿಂದ ಆಚೆ ಹೊರಡಬೇಕಾದ್ರೆ ಒಮ್ಮೆ ಆ ಧಾನ್ಯಗಳನ್ನ, ಆ ವನಸಿರಿಯನ್ನ ಸ್ಪರ್ಶಿಸಿ ನಮಸ್ಕಾರ ಮಾಡಿಕೊಂಡು ತಾಯಿ ಮಹಾಲಕ್ಷ್ಮಿಯನ್ನ ಪ್ರಾರ್ಥನೆ ಮಾಡಿ ನಂತರ ಆಚೆ ಹೊರಡಿ. ಈ ಕಾಯಕವನ್ನ, ಈ ಒಂದು ಕ್ರಮವನ್ನ, ಈ ಒಂದು ತಂತ್ರಸಾರವನ್ನ ಯಾರು ಕ್ರಮಬದ್ಧವಾಗಿ ಬರೀ 4 ದಿವಸ, 4 ದಿವಸ ನೀವು ಕ್ರಮವಾಗಿ ಮಾಡಿದ್ರೆ 5ನೇ ದಿವಸ ಇದು ರಿಸಲ್ಟ್ ಗೊತ್ತಾಗತ್ತೆ. ಪುನಃ ನೀವು ನಮಗೆ ಕರೆ ಮಾಡಿ ತಿಳಿಸಿ. ಒಳ್ಳೆಯದಾಗ್ಲಿ, ಶುಭವಾಗ್ಲಿ. ಮತ್ತೊಮ್ಮೆ ಮಗದೊಮ್ಮೆ ಆದಷ್ಟು ಬೇಗ ಶ್ರೀ ವಿಷ್ಣುಮೂರ್ತಿಯನ್ನ, ಶ್ರೀ ಲಕ್ಷ್ಮೀ ವಿಷ್ಣುಮೂರ್ತಿಯನ್ನ ನೋಡುವಂತ ಭಾಗ್ಯ ನನಗೆ ಸಿಕ್ಕಿ ಇನ್ನೊಂದು ಒಳ್ಳೆಯ ಕಾರ್ಯಕ್ರಮಕ್ಕೆ ನಿಮ್ಮ ಊರಿಗೆ ಬರುವಂತದ್ದಾಗ್ಲಿ ಅಂತ ನಾನು ಭಗವಂತನ ಪ್ರಾರ್ಥನೆ ಮಾಡ್ತಾ, ಈ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಈ ನನ್ನ ಅಣ್ಣ ತಮ್ಮಂದಿರಿಗೂ, ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ನನ್ನ ತಾಯಂದಿರಿಗೂ, ಅಲ್ಲಿರ್ತಕ್ಕಂಥ ಎಲ್ಲ ನನ್ನ ಅಣ್ಣ ತಮ್ಮಂದಿರಿಗೂ, ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಗೂ, ಎಲ್ಲ ಭಕ್ತ ಮಹಾಶಯರಿಗೂ, ಹಾಗೂ ಈ ದೇವಾಲಯಕ್ಕೆ ಹಗಲಿರು ಶ್ರಮಿಸಿರ್ತಕ್ಕಂತಹ ಎಲ್ಲ ಕಾರ್ಯಕರ್ತರಿಗೂ, ಎಲ್ಲ ನನ್ನ ಅಣ್ಣ ತಮ್ಮಂದಿರಿಗೂ ಎಲ್ಲರಿಗೂ ಒಳ್ಳೆಯದಾಗ್ಲಿ, ಶುಭವಾಗ್ಲಿ. ಹಾಗೆ ಇತ್ತೀಚಿನ ದಿನದಲ್ಲಿ ನಮ್ಮ ಮಹರ್ಷಿ ವಾಣಿ ಕಾರ್ಯಕ್ರಮದಲ್ಲಿ ಒಂದು ನಾನು ಹೇಳ್ತಾ ಬಂದಿದ್ದೀನಿ. ಹೆಣ್ಣು ಮಕ್ಕಳ ಆರೋಗ್ಯ ಸರಿಪಡಿಸ್ಕೊಳ್ಳಿ, ಗಂಡು ಮಕ್ಕಳ ಆರೋಗ್ಯ ಸರಿಪಡಿಸ್ಕೊಳ್ಳಿ. ಎಲ್ಲಿ ಹೋದ್ರೂ ಸಹಿತ ಯಾರೋ ಒಂದು ಫೋಟೋ ತೆಗಿಬೇಕಾದ್ರೆ ಫೋಟೋ ತೆಗಿ ನೋಡಿ, ಇದನ್ನ ಚೆನ್ನಾಗಿ ಗೆಳಿಸ್ಕೊಳ್ಳಿ. ಇದನ್ನ ಯಾರು ತಪ್ಪು ಮಾಡ್ತಿರೋ ಆ ತಪ್ಪು ಮಾಡೋರು ಮಾತ್ರ ಕೈ ಮೇಲೆ ಕೆತ್ತಲೇಬೇಕು. ನೀವು ಯಾರಾದ್ರೂ ಫೋಟೋ ತೆಗಿತಾರೆ ಅಂದ್ರೆ ಹೊಟ್ಟೆ ಒಳಗೆ ಎಳ್ಕೊಂಡ್ಬಿಡ್ತೀರಿ, ಹೊಟ್ಟೆ ಕಾಣಿಸಬಾರ್ದು ಫೋಟೋ ಅಲ್ಲಿ. ಮಾಡ್ತಿರೋ ಇಲ್ವೋ ಇದನ್ನ? ಮಾಡೋರು ಮಾತ್ರ ಕೈ ಎತ್ತಿ ನೋಡೋಣ. ಎತ್ತಲ್ಲ, ಅವಮಾನ. ಆದರೆ ಹೊಟ್ಟೆ ಒಂದಿದ್ರೆ ಮನುಷ್ಯನಿಗೆ ಆರೋಗ್ಯ ಸರಿ ಇರಲ್ಲ. ಹೊಟ್ಟೆ ಯಾವಾಗ ಮುಂದಿರುತ್ತೆ ಅನಾರೋಗ್ಯಕ್ಕೆ ತುತ್ತಾಗತ್ತೆ. ಹೊಟ್ಟೆ ಕಡಿಮೆ ಆಗಬೇಕಾದ್ರೆ ಒಂದು ವಿಶೇಷವಾದಂತಹ ಲವಣ ತೈಲ ಎಂಬತಕ್ಕಂಥದನ್ನ, ಒಳ್ಳೆ ಆಯುರ್ವೇದಿಕ್ ಪ್ರಾಡಕ್ಟ್ ಇದೆ. ಲವಣ ತೈಲ ಪುರುಷರಿಗೂ ಮಹಿಳೆಯರಿಗೂ ಇಬ್ಬರಿಗೂ ಅನ್ವಯಿಸುವಂಥದ್ದು. ಇನ್ನು ಅಮೃತ ಬಿಂದು ಬಗ್ಗೆ ನಾನು ಹೇಳುವಂಥದ್ದಿಲ್ಲ, ಈಗಾಗಲೇ ಪ್ರತಿಯೊಬ್ಬರಿಗೂ ಗೊತ್ತಿದೆ. ಶಕುಂತಲ ಹೆಣ್ಣುಮಕ್ಕಳ ಸೌಂದರ್ಯಕ್ಕಾಗಿ ಇರತಕ್ಕಂಥದ್ದು, ತಲೆ ಕೂದಲು ಚೆನ್ನಾಗಿರ್ಲಿಕ್ಕೋಸ್ಕರ, ಆರೋಗ್ಯ ಸರಿ ಹೋಗ್ಲಿಕ್ಕೋಸ್ಕರ. ಲವಣ ತೈಲ ಅಂತೂ ಈಗಾಗಲೇ ಒಳ್ಳೆ ಹೆಸರು ಮಾಡಿದೆ. ಆದರೆ ಈ ಲವಣ ತೈಲ ನನ್ನ ಬಾಯಿಂದ ಯಾಕೆ ಹೊರಬರ್ತಿದೆ ಅಂದ್ರೆ ಇಷ್ಟೇ ಉದ್ದೇಶ, ನೀವೆಲ್ಲ ಆರೋಗ್ಯವಾಗಿರಬೇಕು. ನಮ್ಮ ದೇಹದ ಯಾವುದೇ ಭಾಗದಲ್ಲಿ ಕಬ್ಬಿನಾಂಶ ಜಾಸ್ತಿ ಇದ್ರೂ ನಮಗೆ ಆರೋಗ್ಯ ಕೆಡಲ್ಲ. ಈ ಹೊಟ್ಟೆ ಭಾಗದಲ್ಲಿ ಇದ್ರೆ ಎಲ್ಲಾ ರೋಗ ರುಜಿನಗಳು ನಮ್ಮನೆ ಬಾಗಿಲಲ್ಲಿ ನಿಂತ್ಕೊಳ್ಳುತ್ತೆ. ನೀವು ಆರೋಗ್ಯವಾಗಿರ್ಬೇಕಾದ್ರೆ ಹೊಟ್ಟೆ ಭಾಗ ಕಡಿಮೆ ಆಗಬೇಕು. ಅದರಲ್ಲೂ ಹೆಣ್ಣು ಮಕ್ಕಳಿಗೆ ಮುಖ್ಯವಾಗಿ ಇದು ಬೇಕೇ ಬೇಕು. ಅದಕ್ಕೋಸ್ಕರ ಲವಣ ತೈಲ ನಿಮಗೆ ಬೇಡ, ನಿಮಗೆ ಲವಣ ತೈಲನೂ ಬೇಡ, ಏನೂ ಬೇಡ. ನಿಮಗೆ ಲವಣ ತಂದು ಕೊಡ್ಬೇಕು ನಾವು ಇನ್ನು, ಯಾಕೆಂದ್ರೆ ಹೊಟ್ಟೆನೇ ಇಲ್ಲ, ಇನ್ನೆಲ್ಲಿಂದ ರೋಗ ಬರೋದು. ಇರಲಿ, ಏನೇ ಆದರೂ ಈ ಭಾಗದ ಹೆಣ್ಣು ಮಕ್ಕಳಿಗೆ ಅಂತ ಸಮಸ್ಯೆ ಏನಿಲ್ಲ. ಆದರೂ ಎಲ್ಲೋ ಒಂದು ಕಡೆ ಮನೇಲಿ ಅತ್ತೆ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ರೆ ಸೊಸೆ ಗೊತ್ತಿಲ್ಲದಂಗೆ ದಪ್ಪ ಆಗ್ಬಿಟ್ಟಿರ್ತಾರೆ. ಇನ್ನು ಮನೆ ಹೆಣ್ಣುಮಕ್ಕಳು ಡೆಲಿವರಿಗೆ ಹೋದಾಗ ಹೆಣ್ಣುಮಕ್ಕಳ ತಾಯಿಯಂದ್ರು ನೋಡುವಂತ ಆ ಮಾಡುವಂತ ಬಾಣಂತನ ಇದೆಯಲ್ಲ, ಆ ಬಾಣಂತನಕ್ಕೆ ಅತಿ ಹೆಚ್ಚು ತುಪ್ಪ ಬೇಕಾದ್ದು ಬೇಡವದು ಚೆನ್ನಾಗಿ ತಿನ್ನಿಸಿ ನನ್ನ ಮಗಳು ಚೆನ್ನಾಗಿರ್ಬೇಕು, ನನ್ನ ಮೊಮ್ಮಗು ಚೆನ್ನಾಗಿರ್ಬೇಕು ಅಂತ ಅತ್ತೆ ತಾಯಿ ಚೆನ್ನಾಗಿ ನೋಡ್ಕೋತಾರಲ್ಲ, ಅಲ್ಲಿ ಸ್ವಲ್ಪ ವ್ಯತ್ಯಾಸ. ಆ ವ್ಯತ್ಯಾಸಗಳು ಸರಿ ಹೋಗೋದಕ್ಕೆ ಇದೊಂದು ತಂತ್ರಸಾರ ಇರಲಿ. ಒಳ್ಳೇದಾಗ್ಲಿ, ಶುಭವಾಗ್ಲಿ. ನನಗಂತೂ ಬಹಳ ಸಂತೋಷ ಇದೆ. ಮತ್ತೊಮ್ಮೆ ಮಗದೊಮ್ಮೆ
ಕೇಸರಿಯ ಧ್ವಜವನ್ನ, ಕೇಸರಿಯ ಶಾಲುವನ್ನ, ಕೇಸರಿಯ ವಸ್ತ್ರವನ್ನ, ಜೊತೆಗೆ ಧರ್ಮ ಜಾಗೃತಿಯನ್ನ, ಧರ್ಮ ಸಂಸ್ಕೃತಿ ಸಂಪ್ರದಾಯವನ್ನ ನಿರಂತರವಾಗಿ ಉಸಿರಾಗಿಟ್ಕೊಂಡಿರ್ತಕ್ಕಂಥ ನನ್ನ ಮಂಗಳೂರಿನ ಈ ಸುತ್ತಮುತ್ತ ಭಾಗದ ಪರಶುರಾಮ ಕ್ಷೇತ್ರದ ನಿಮ್ಮೆಲ್ಲರ ಮೇಲೂ ಇರ್ತಕ್ಕಂಥ ಪ್ರೀತಿ ವಿಶ್ವಾಸ ಈ ನಿಮ್ಮ ಮಗನ ಮೇಲೂ ಹಾಗೇ ಇಟ್ಕೊಳ್ಳಿ ಅಂತ ನಾನು ದೇವರನ್ನ ಪ್ರಾರ್ಥನೆ ಮಾಡ್ತಾ ನನ್ನೆರಡು ಮಾತನ್ನ ಮುಗಿಸ್ತಾ ಇದ್ದೇನೆ. ಒಳ್ಳೆಯದಾಗ್ಲಿ, ಶುಭವಾಗ್ಲಿ. ಬೋಲೋ ಭಾರತ್ ಮಾತಾ ಕಿ. ಒಳಗಿರುವಂತಹ ವಿಷ್ಣುಮೂರ್ತಿ ಭಗವಂತ ಇವತ್ತಷ್ಟೇ ಸುಂದರವಾದಂತಹ ಮುಖಲಕ್ಷಣ, ಏನು ಆನಂದ ನೋಡ್ಲಿಕ್ಕೆ ಎರಡು ಕಣ್ಣು ಸಾಲದು. ಅಂತಹ ನಯನ ಮನೋಹರವಾಗಿರ್ತಕ್ಕಂಥ ಆ ಶ್ರೀಕೃಷ್ಣ ಪರಮಾತ್ಮನ ನೋಡ್ದಂಗೆ ಆಗ್ತಾ ಇದೆ. ಏನೇ ಆದರೂ ವಿಷ್ಣುವಿನ ದಶಾವತಾರದಲ್ಲಿ ಇದೆಲ್ಲ ಒಂದು ಅವತಾರ. ಆದರೂ ಶ್ರೀ ಲಕ್ಷ್ಮೀ ವಿಷ್ಣುಮೂರ್ತಿ ಹೆಸರು ಎಷ್ಟು ಚೆನ್ನಾಗಿದೆ. ಲಕ್ಷ್ಮಿಯೇ ಪ್ರಧಾನ, ನಮ್ಮ ಭಾರತ ನಾರಿಯರು ತಾಯಂದರು ನೀವೇ ಪ್ರಧಾನ, ಭಾರತಾಂಬೆಯೇ ಪ್ರಧಾನ, ಈ ಪ್ರಕೃತಿ ಮಾತೆಯೇ ಪ್ರಧಾನ, ಸುಂದರವಾದಂಥ ನದಿಯೇ ಪ್ರಧಾನ. ಸಮುದ್ರ ಪ್ರಧಾನ ಅಲ್ವಾ ಅಂತ ಹೇಳಬೇಡಿ. ಸಮುದ್ರ ಇಲ್ಲ ಅಂದರೆ ಈ ಭಾಗದ ನಿಮ್ಮನ್ನು ಯಾರು ಜ್ಞಾಪಿಸ್ಕೊಳ್ಳೋದೇ ಇಲ್ಲ. ಸಮುದ್ರ ಋಣವನ್ನು ಹರಿಸ್ತಕ್ಕಂಥದ್ದು. ಸಮುದ್ರ ತಂದೆ, ನದಿ ತಾಯಿ. ಹೆಣ್ಣು ಎಲ್ಲೇ ಹುಟ್ಟಿದ್ರೂ ಗಂಡನ ಮನೆ ಸೇರಲೇಬೇಕು, ನದಿ ಎಲ್ಲೇ ಹುಟ್ಟಿದ್ರೂ ಈ ಸಮುದ್ರ ಸೇರಲೇಬೇಕು. ಅದಕ್ಕಾಗಿ ಇದು ಪರಶುರಾಮ ಕ್ಷೇತ್ರ, ನಾಗಕ್ಷೇತ್ರ, ನಾಗಬ್ರಹ್ಮ ಕ್ಷೇತ್ರ, ವಿಶೇಷವಾಗಿರ್ತಕ್ಕಂಥ ಈ ಪುಣ್ಯಕ್ಷೇತ್ರ ನೀವೆಲ್ಲರೂ ಇರುವಂತಹದ್ದೇ ಒಂದು ಸೌಭಾಗ್ಯ. ನಿಮ್ಮೆಲ್ಲರಿಗೂ ಒಳ್ಳೇದಾಗಲಿ ಅಂತ ಮತ್ತೊಮ್ಮೆ ನಾನು ಭಗವಂತನ ಪ್ರಾರ್ಥನೆ ಮಾಡ್ತಾ, ವಿಷ್ಣುಮೂರ್ತಿಯನ್ನು ಪ್ರಾರ್ಥನೆ ಮಾಡಿ ಮತ್ತೊಮ್ಮೆ ಆದಷ್ಟು ಬೇಗ ಇನ್ನೊಂದು ಕಾರ್ಯಕ್ರಮಕ್ಕೆ ಬರುವಂತಹ ಒಂದು ಭಾಗ್ಯ ಸುಲಲಿತ ನನಗೆ ಕೊಡಪ್ಪ ಅಂತ ದೇವರನ್ನು ಕೇಳಿಕೊಂಡು ನಾನು ಎರಡು ಮಾತು ಮುಗಿಸ್ತಾ ಇದ್ದೇನೆ. ಒಳ್ಳೇದಾಗಲಿ. ವೀಕ್ಷಕರೇ, ಇದುವರೆಗೂ ಇವತ್ತಿನ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ
ಬಂಟ್ವಾಳ ತಾಲೂಕಿನ ಕಳ್ಳಿಗೆ ಗ್ರಾಮದಲ್ಲಿ ನಡೆದಂತಹ ಶ್ರೀ ಲಕ್ಷ್ಮೀ ವಿಷ್ಣುಮೂರ್ತಿ ಸ್ವಾಮಿ ದೇವಸ್ಥಾನದ ವಿಶೇಷ ಕಾರ್ಯಕ್ರಮ ಹೇಗಿತ್ತು ಅಂತ ನೋಡಿದ್ದಾಯ್ತು. ನಾವೀಗ ನೋಡುವಂಥದ್ದು ಬೆಂಗಳೂರಿನ ಪ್ರಸಿದ್ಧ ಶ್ರೀ ಬನಶಂಕರಿ ಅಮ್ಮನವರ ದೇವಾಲಯದಲ್ಲಿ ಇತ್ತೀಚೆಗಷ್ಟೇ ಹುಣ್ಣಿಮೆಯ ದಿವಸದಂದು ವಿಶೇಷವಾದಂತಹ ಪೂಜಾರಾಧನೆ ನೆರವೇರಿಸಲಾಯಿತು. ಡಾಕ್ಟರ್ ಮಹರ್ಷಿ ಆನಂದ್ ಗುಷಿ ಅವರು ಕೂಡ ಪಾಲ್ಗೊಂಡಿದ್ರು. ಈ ಕಾರ್ಯಕ್ರಮ ಹೇಗಿತ್ತು ಈಗ ನೋಡೋಣ. ಶಂಕರಿ ವೈಧೂರಿ ಬಾರಮ್ಮ ಬನಶಂಕರಿ ಕರುಣಾಕರಿ ಶಂಕರಿ ವೈಧೂರಿ ಬಾರಮ್ಮ ಬನಶಂಕರಿ ಹೊತ್ತೇವು ಹರಕೆ ನಿನ್ನ ಪಾದಕ್ಕೆ ನಿನ್ನ ಪೂಜಿಪೆವು ಬಾಳ ಸೌಖ್ಯಕ್ಕೆ ಹೊತ್ತೇವು ಹರಕೆ ನಿನ್ನ ಪಾದಕ್ಕೆ ನಿನ್ನ ಪೂಜಿಪೆವು ಬಾಳ ಸೌಖ್ಯಕ್ಕೆ ಕರುಣಾಕರಿ ಶಂಕರಿ ಮೈಧೂರಿ ಬಾರಮ್ಮ ಬನಶಂಕರಿ ಶಂಕರಿ ಮೈಧೂರಿ ಬಾರಮ್ಮ ಬನಶಂಕರಿ ಸುಖ ದುಃಖವೆಲ್ಲ ನಿನ್ನ ವರವಮ್ಮ ನೀನುಳಿದು ನಮ್ಮ ಬಾಳ ಬೆಳಗಮ್ಮ ಸುಖ ದುಃಖವೆಲ್ಲ ನಿನ್ನ ವರವಮ್ಮ ನೀನುಳಿದು ನಮ್ಮ ಬಾಳ ಬೆಳಗಮ್ಮ ಕರುಣಾಕರಿ ಶಂಕರಿ ಮೈಧೂರಿ ಬಾರಮ್ಮ ಬನಶಂಕರಿ ಕರುಣಾಕರಿ ಶಂಕರಿ ಮೈಧೂರಿ ಬಾರಮ್ಮ ಬನಶಂಕರಿ ಈರೇಳು ಲೋಕ ಮುರಿವಂತ ತಾಯೇ ಈ ಬಿಡದೆ ನಮ್ಮ ನಿರುತಾವು ತಾಯೇ ತಾಯೇ ಶ್ರೀ ಬನಶಂಕರಿ ಇತ್ತ ನೋಡಿದರಂತ ನಿನ್ನ ನೆನೆವುದು ಚಿತ್ತ ಎತ್ತ ನೋಡಿದರಂತ ನಿನ್ನ ನೆನೆವುದು ಚಿತ್ತ ಏಳು ಬೀಳು ನಿನ್ನ ಮಾಯೇ ಬನಶಂಕರಿ ತಾಯೇ ಬನಶಂಕರಿ ತಾಯೇ ಈರೇಳು ಲೋಕ ಮುರಿವಂತ ತಾಯೇ ಈ ಬಿಡದೆ ನಮ್ಮ ನಿರುತಾವು ತಾಯೇ ತಾಯೇ ಶ್ರೀ ಬನಶಂಕರಿ ಎತ್ತ ನೋಡಿದರಂತ ನಿನ್ನ ನೆನೆವುದು ಚಿತ್ತ ಎತ್ತ ನೋಡಿದರಂತ ನಿನ್ನ ನೆನೆವುದು ಚಿತ್ತ ಏಳು ಬೀಳು ನಿನ್ನ ಮಾಯೇ ಬನಶಂಕರಿ ತಾಯೇ ಬ್ರಹ್ಮರಥೋತ್ಸವ ಕಾಲದಲ್ಲಿ ದೇವಿಯ ಉತ್ಸವ ಮೂರ್ತಿಗೋಸ್ಕರ ಅಂದರೆ ಗರ್ಭಗುಡಿಯಿಂದ ತಾಯಿ ಹೊರಬರಬೇಕಾದ್ರೆ ದೇವಾಲಯದ ಹೊರಗಡೆ ಇರ್ತಕ್ಕಂತಹ ರಥಕ್ಕೆ ಸಂಬಂಧಪಟ್ಟಂತಹ ರಥಾಂಗ ಹೋಮಗಳಿದೆ. ರಥಾಂಗ ಹೋಮಗಳು ಹೋಮಗಳಾದ ನಂತರ ರಥದ ಮೇಲೆ ಪ್ರಧಾನವಾಗಿರ್ತಕ್ಕಂಥ ಒಂದು ಪೂರ್ಣಕುಂಭ ಒಂದು ಕಳಶ ಅಲ್ಲಿ ಬರಬೇಕು. ಕಳಶ ಬರಬೇಕು, ಛತ್ರಿ ಬರಬೇಕು. ಅವೆರಡೂ ಬಂದು ಕೂತ್ಕೊಂಡ ನಂತರ ಮುಂದೆ ನಡೀತಕ್ಕಂಥ ಪ್ರಕ್ರಿಯೆಗಳು ಏನೇ ಆದರೂ ಕಳಶ ಸ್ಥಾಪನೆ, ಛತ್ರಿ, ಅದಾದ ನಂತರ ರಥಾಂಗ ಹೋಮ ಇದೆಲ್ಲ ಆದ ನಂತರ ಇದು ನಡಿಬೇಕಾದ್ರೂ ಸಹಿತ ದೇವಿಯ ಪ್ರಾಕಾರೋತ್ಸವದ ಉತ್ಸವ ಮೂರ್ತಿ ಬರಬೇಕು. ಪುಟ್ಟದಾದಂಥ ಉತ್ಸವ ಮೂರ್ತಿ ಈ ಪ್ರಾಕಾರದಲ್ಲಿ ಬಂದು ಇಲ್ಲೆಲ್ಲ ಬಲಿಪ್ರದಾನ ಬಲಿ ಅನ್ನಗಳನ್ನು ಹಾಕೊಂಡ ನಂತರ ಗರ್ಭಗುಡಿಯಲ್ಲಿರ್ತಕ್ಕಂಥ ಬೃಹತ್ ಮಟ್ಟದ ಮೂರ್ತಿಯನ್ನು ಇಲ್ಲಿಗೆ ಕರ್ತಕ್ಕಂಥದ್ದು. ಬನ್ನಿ ಆ ಸುಂದರವಾದಂತಹ ನಯನ ಮನೋಹರವಾಗಿರ್ತಕ್ಕಂತಹ ಇವತ್ತಿನ ದಿವಸ ಬಹಳ ವಿಶೇಷವಾಗಿ ಅಲಂಕಾರಗೊಂಡಿರ್ತಕ್ಕಂಥ ತಾಯಿಯ ದರ್ಶನ ಮಾಡಿ ಬರೋಣ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣೆ ತ್ರಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ವರ್ಷದ 365 ದಿವಸ ನಿರಂತರವಾದಂತಹ ಉತ್ಸವಗಳನ್ನು ನಾವು ನೋಡ್ತಿರ್ತೀವಿ. ಗರ್ಭಗುಡಿಯಿಂದ ದೊಡ್ಡ ವಿಗ್ರಹ ಬರಬೇಕಾದ್ರೆ ವರ್ಷದಲ್ಲಿ 3 ಜಾತ್ರೆಗಳು ಮಾತ್ರ. ಅಮ್ಮನವರ ಜನ್ಮೋತ್ಸವ, ರಥೋತ್ಸವ, ನವರಾತ್ರಿ ಉತ್ಸವ. ಆದರೆ ಇವತ್ತು ನಡೀತಿರ್ತಕ್ಕಂಥ ಈ ಬ್ರಹ್ಮರಥೋತ್ಸವಕ್ಕೂ ಮುನ್ನ ಈ ಪುಟ್ಟದಾದಂತಹ ಈ ತಾಯಿ ಪ್ರಾಕಾರ ಮಂಟಪಕ್ಕೆ ಬಂದು ಬಲಿಪ್ರದಾನ ಆದ ನಂತರ ನಿನ್ನ ಗರ್ಭಗುಡಿಯಲ್ಲಿ ತಾಯಿಯ ದರ್ಶನ ಮಾಡುವಂಥ ಸೌಭಾಗ್ಯ ನಮ್ಮದಾಗುತ್ತೆ. ಸುಂದರಿ
ಶಿವದೂತಿ ತ್ವರಿತೆ पताके विजये सर्वमङ्गले ज्वालामालिनी चित्रे महानित्ये परमेश्वर परमेश्वरि मित्रे समये षष्ठी समये पुण्ये समये जयानाथमये अगस्त्यमयी कालतापनमयी धर्माचार्यमयी मुक्तकेलीश्वरमयी दीपकलानाथमयी विष्णुदेवमयी प्रभाकरदेवमयी तेजोदेवमयी मनोजदेवमयी ವಾಸುದೇವಮಯೀ ರತ್ನದೇವಮಯೀ ಶ್ರೀರಾಮ. ತಾಯಿಯ ಬ್ರಹ್ಮರಥೋತ್ಸವದಲ್ಲಿ ಗರ್ಭಗುಡಿಯಲ್ಲಿರ್ತಕ್ಕಂತಹ ತಾಯಿ ವಿರಾಜಮಾನಲಾಗಿ ಕೂತಿರ್ತಕ್ಕಂಥ ತಾಯಿ ಬನಶಂಕರಮ್ಮನವರ ಉತ್ಸವ ಮೂರ್ತಿಯನ್ನ ಇವತ್ತು ನಾವು ನೋಡ್ತೀವಿ. ಉತ್ಸವ ಮೂರ್ತಿ ಅಮ್ಮನವರು ಹೊರಗಡೆ ಬರ್ತಾರೆ, ಬಂದು ರಥದ ಮೇಲೆ ಕೂತ್ಕೊಳ್ತಕ್ಕಂಥದ್ದು. ಸಾಕಷ್ಟು ಜನ ಭಕ್ತರು ಕಾತುರದಿಂದ ಕಾಯ್ತಿದ್ದಾರೆ. ಅವರೆಲ್ಲರನ್ನು ಹರಿಸಲಿಕ್ಕಾಗಿ ತಾಯಿ ಬನಶಂಕರಮ್ಮನವರ ಆ ಮೂಲ ಮೂರ್ತಿ ಉತ್ಸವ ಮೂರ್ತಿಯನ್ನ ನಾವು ಆಚೆ ಕರ್ತರೋಣ. ಅಂಬಾ ಭಗವತಿ लाभाय चन्द्रार्धकृतशेखरान् वन्दे वाञ्छितलाभाय चन्द्रार्धकृतशेखरान् वृषारूढां शूलधरां शैलपुत्री यशस्विनी शैलपुत्री यशस्विनी दधानाकरपद्माभ्याम् अक्षमालाकमण्डलू दधानाकरपद्माभ्याम् अक्षमालाकमण्डलू देवी प्रसीदतु मयि ब्रह्मचारिण्यनुत्तमा ब्रह्मचारिण्यनुत्तमा ರೂಪದಿ ಮೆರೆದ ದೇವಿಗೆ ವಿವಿಧ ಅಲಂಕಾರ ಮಾಡಿರೋ ಹಲವು ರೂಪದಿ ಮೆರೆದ ದೇವಿಗೆ
ವಿವಿಧ ಅಲಂಕಾರ ಮಾಡಿರೋ ಷೋಡಶೋಪಚಾರದಿ ತಾಯ ಪೂಜಿಸಿ ನಿತ್ಯ ಪೂಜೆ ಮಾಡಿ ನಲಿಗಿರೋ ಷೋಡಶೋಪಚಾರದಿ ತಾಯ ಪೂಜಿಸಿ ನಿತ್ಯ ಪೂಜೆ ಮಾಡಿ ನಲಿಗಿರೋ ಬನದ ಹುಣ್ಣಿಮೆ ಭರದಿ ಬಂದಿತೋ ಮಾಡಿಗೆಲ್ಲ ಹರುಷ ತಂದಿತೋ ಮನದ ದೇವತೆ ಬನಶಂಕರಿಯ ಜಾತ್ರೆಗಿಂದು ನಾಡು ನೆರೆಯಿತೋ ಜಾತ್ರೆಗಿಂದು ನಾಡು ನೆರೆಯಿತೋ ಭಕ್ತರೆಲ್ಲ ಒಟ್ಟುಗೂಡಿಸಿ ಶಂಕರಿ ತೇರ ನೆಳೆಗಿರೋ ಭಕ್ತರೆಲ್ಲರ ಒಟ್ಟುಗೂಡಿಸಿ ಮನಶಂಕರಿ ತೇರ ನೆಳೆಗಿರೋ ಹನುಮನದಿಂದ ಸೇವೆಯ ಮಾಡಿ ನಿತ್ಯ ಸುಖವ ಬೇಡಿಕೊಳ್ಳಿರೋ ಹನುಮನದಿಂದ ಸೇವೆಯ ಮಾಡಿ ನಿತ್ಯ ಸುಖವ ಬೇಡಿಕೊಳ್ಳಿರು ಬನದ ಹುಣ್ಣಿಮೆ ಭರದಿ ಬಂದಿತೋ ನಾಡಿಗೆಲ್ಲ ಹರುಷ ತಂದಿತೋ ಮನದ ದೇವತೆ ಬನಶಂಕರಿಯ ಜಾತ್ರೆಗಿಂದು ನಾಡು ನೆರೆಯಿತೋ ಜಾತ್ರೆಗಿಂದು ನಾಡು ನೆರೆಯಿತೋ ತನುವ ತೇರಿಗೆ ಮನದ ಅಶ್ವವ ತಾಯ ಮೂರ್ತಿ ನಿಲ್ಲಿಸಿರೋ ತನುವ ತೇರಿಗೆ ಮನದ ಅಶ್ವವ ತಾಯ ಮೂರ್ತಿ ನಿಲ್ಲಿಸಿರೋ ಆತ್ಮದರಿವನು ಸಾರಥಿ ಮಾಡಿ ಮುಕ್ತಿ ಮಾರ್ಗ ಹಿಡಿದು ನಡೆಗಿರೋ ಆತ್ಮದರಿವನು ಸಾರಥಿ ಮಾಡಿ ಮುಕ್ತಿ ಮಾರ್ಗ ಹಿಡಿದು ನಡೆಯಿರು ಬನದ ಹುಣ್ಣಿಮೆ ಭರದಿ ಬಂದಿತೋ ನಾಡಿಗೆಲ್ಲ ಹರ್ಷ ತಂದಿತೋ ಮನದ ಹುಣ್ಣಿಮೆ ಭರದಿ ಬಂದಿತೋ ನಾಡಿಗೆಲ್ಲ ಹರ್ಷ ತಂದಿತೋ ಬನದ ದೇವತೆ ಬನಶಂಕರಿಯ ಜಾತ್ರೆಗೆಂದು ನಾಡು ನೆರೆಯಿತು ಜಾತ್ರೆಗಿಂದು ನಾಡು ನೆರೆಯಿತೋ ಜಾತ್ರೆಗಿಂದು ನಾಡು ನೆರೆಯಿತೋ ಜಾತ್ರೆಗಿಂದು ನಾಡು ನೆರೆಯಿತೋ ಜಾತ್ರೆಗಿಂದು ನಾಡು ನೆರೆಯಿತೋ ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಕಳ್ಳಿಗೆ ಗ್ರಾಮದ ಶ್ರೀ ಲಕ್ಷ್ಮೀ ವಿಷ್ಣುಮೂರ್ತಿ ಸ್ವಾಮಿ ದೇವಸ್ಥಾನದಲ್ಲಿ ನೆರವೇರಿಸಲಾದಂತಹ ವಿಶೇಷ ಕಾರ್ಯಕ್ರಮ, ಜೊತೆಗೆ ಹುಣ್ಣಿಮೆಯ ಬನಶಂಕರಿ ಅಮ್ಮನವರ ದೇವಾಲಯದಲ್ಲಿ ನಡೆದಂತಹ ವಿಶೇಷ ಪೂಜಾರಾಧನೆ ಹೇಗಿತ್ತು ಅಂತ ನೋಡಿದ್ವಿ. ಕಾರ್ಯಕ್ರಮ ತಮ್ಮೆಲ್ಲರಿಗೂ ಇಷ್ಟವಾಯಿತು ಅಂತ ಭಾವಿಸ್ತಾ ಸ್ವಾಮಿಯ ಕೃಪೆ, ಭಗವಂತನ ಆಶೀರ್ವಾದ ತಮ್ಮೆಲ್ಲರಿಗೂ ಲಭಿಸಲಿ ಅಂತ ಕೇಳ್ಕೊಳ್ತಾ ಮತ್ತೆ ನಿಮ್ಮ ಭೇಟಿ ಸೋಮವಾರ ಬೆಳಿಗ್ಗೆ 8 ಗಂಟೆಗೆ ಇದೆ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ. ನಮಸ್ಕಾರ.